ಹನುಮ, ಭೀಮ, ಮಧ್ವಾವತಾರ. ಶ್ರೀಮದ್ ಆಚಾರ್ಯರ ಅವತಾರದ ಪೂರ್ವಪೀಠಿಕಾ ಭಾಗ ನಿನ್ನೆ ದಿವಸ ನೀವು ನೋಡ್ತಕ್ಕಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇವೆ. ಮಧ್ವರಾಯರು ಯಾಕೆ ಬರಬೇಕು, ಏನದರ ಆಂತರ್ಯ, ಯಾವ ಸ್ಥಿತಿ ಪ್ರಾಪ್ತಿಯಾಗಿತ್ತು, ವಿಜ್ಞಾನ ಭಾನುಮತಿ ಕಾಲ ಬಲೇನ ಲೀಲೆ ದುರ್ಭಾಷ್ಯ ಸಂತಮಸಿ ಸಂತತಿತೋ ಜನೇಂದೆ ಮಾರ್ಗ ಸತಾಂ ಸ್ಖಲತಿ ಖಿನ್ನ ಹೃದೋ ಮುಕುಂದಂ ದೇವಾಶ್ಚತುರ್ಮುಖ ಮುಖಾ ಶರಣಂ ಪ್ರಜಗ್ವು. ಸಮಸ್ತವಾದ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಲ್ಲಿ ತಾವು ಸ್ತೋತ್ರವನ್ನು ಮಾಡ್ತಾ ಇದ್ದಾರಂತೆ. ಮಂದಂ ಮಂದಂ ಮನಸ್ಸದಾಂ ಹಂತನೂ ನಂಬ್ತಿರೋಗು. ಸ್ವಾಮಿ, ಸಜ್ಜನರ ಮನಸ್ಸಿನಲ್ಲೂ ಕೂಡ ಯಥಾರ್ಥವಾದ ಜ್ಞಾನ ನಿನ್ನ ವಿಷಯಕವಾಗಿ ಏನಿತ್ತು ಅದೆಲ್ಲ ಹಂತ ಹಂತವಾಗಿ ಅವರೂ ಕೂಡ ಪರಮಾತ್ಮನನ್ನು, ಸ್ವಾಮಿ ನಿನ್ನನ್ನು ಅಗುಣವಾನ್ ಮತ್ತು ವಿಶ್ವಮಿಥ್ಯ ಹೀಗೆ ಉಪಾಸನೆ ಮಾಡುವ ಹಂತಕ್ಕೆ ತೊಡಗಿಬಿಟ್ಟಿದ್ದಾರೆ. ಇವರನ್ನು ಉದ್ಧಾರ ಮಾಡಬೇಕು ಅಂತ ಬ್ರಹ್ಮಾದಿ ದೇವತೆಗಳು ಪರಮಾತ್ಮನಂತ ಸ್ತೋತ್ರ ಮಾಡಿದಾಗ ಆಗ ಪರಮಾತ್ಮ ತಾನು ತಿಳಿಸ್ದ, ಕಲಿಯುಗದಲ್ಲಿ ಪರಮಾತ್ಮನಿಗೆ ಅವತಾರ ಇಲ್ಲ, ಬ್ರಹ್ಮದೇವರಿಗೆ ಅವತಾರ ಇಲ್ಲ. ಇನ್ನು ಬ್ರಹ್ಮದೇವರ ಜ್ಞಾನಕ್ಕೆ ಸಾದೃಶ್ಯವಾದಂತಹ ಜ್ಞಾನ ಅಂತಂದರೆ ಅದು ವಾಯುದೇವರಿಗೆ. ಅಂತಹ ಮುಖ್ಯ ಪ್ರಾಣದೇವರಿಗೆ ಪರಮಾತ್ಮ ತಾನು ಆಜ್ಞೆಯನ್ನು ಮಾಡ್ತಾ ಆನಂದಯೇ ಸುಮುಖ ಭೂಷಿತ ಭೂಮಿ ಭಾಗೋ ರೂಪಾಂತರೇಣ ಮಮ ಸದ್ಗುಣ ನಿರ್ಣಯೇನ. ರೂಪಾಂತರೇಣ ಅವತಾರ ಮಾಡಿ ನನ್ನ ಗುಣಗಳನ್ನು ಸಜ್ಜನರಿಗೆ ತಿಳಿಸ್ತಕ್ಕಂತಹ ಕಾರ್ಯವನ್ನು ನೀವು ಮಾಡಬೇಕು ಅಂತ ಪರಮಾತ್ಮ ವಾಯುದೇವರಿಗೆ ತಾನು ಆಜ್ಞೆಯನ್ನು ಮಾಡಿರತಕ್ಕಂಥದ್ದು. ಇಷ್ಟೊತ್ತಿಗಾಗಲೇ ಮಧ್ಯಗೇಹ ಭಟ್ಟರು, ವೇದವತಿ ದೇವಿ ಒಂದಲ್ಲ ಎರಡಲ್ಲ 12 ವರ್ಷಗಳ ಕಾಲ ತಾವು ವ್ರತವನ್ನು ಮಾಡ್ತಾ ಇರೋಣ. ಅವರ ಶರೀರವೇ ಕಾಷ್ಟದಂತೆ ಆಗೋಗಿತ್ತಂತೆ. ಹೀಗೆ ಅವಿಚ್ಛಿನ್ನವಾದ ಆ ಒಂದು ಭಗವತ್ಪರವಾದಂತಹ ವ್ರತವನ್ನು ತಾವು ಮಾಡಿದಾಗ ಆಗ ಪರಮಾತ್ಮ ತಾನು ಅನಂತೇಶ್ವರನ ಗುಡಿಯಲ್ಲಿ ಮಹೋತ್ಸವಾದಿಗಳೆಲ್ಲ ಆ ಜಾತ್ರೆಯಂತೆ ನಾವೇನಂತೇವೆ ಅವೆಲ್ಲ ಜರುಗ್ತಾ ಇದೆಯಂತೆ. ಹಿಂಗಿರಬೇಕಾದ್ರೆ ಪರಮಾತ್ಮ ತಾನು ಸೂಚನೆಯನ್ನು ಕೊಟ್ಟ. ಸೂಚನೆಯನ್ನು ಹ್ಯಾಕೆ ಕೊಟ್ಟ, ಯಾತಕ್ಕಾಗಿ ಕೊಟ್ಟ? ಸುಮ್ಮನೆ ಮಧ್ವರಾಯರು ಬಂದರು ಆಗಿದ್ರೆ ಆಗಿರೋದು, ಹಂಗೆ ಮಾಡಲಿಲ್ಲ ಪರಮಾತ್ಮ. ವಾಯುದೇವರು ಬರ್ತಾ ಇದ್ದಾರೆ ಅನ್ನೋ ಒಂದು ಅಂಶವನ್ನೇ ತಾವು ಅಲ್ಲಿರ್ತಕ್ಕಂತಹ ಸಜ್ಜನರಿಗೆ ಪರಮಾತ್ಮ ತಾನು ಸೂಚನೆಯನ್ನು ಕೊಡಬೇಕು ಅಂತ ಸಂಕಲ್ಪವನ್ನು ಮಾಡಿದ್ದಾನೆ. ತತ್ಪ್ರೀತೆಯೇ, ತನ್ನವರಿಗಾಗಿ ಪರಮಾತ್ಮ ತಾನು ರಜತಪೀಠ ಪುರಾದಿವಾಸಿ, ಆ ರಜತಪೀಠದ ಇರತಕ್ಕಂತಹ ಆ ಎಲ್ಲ ಸಜ್ಜನರಿಗೂ ಕೂಡ ತಾನು ದೇವೋ ವಿವೇಶ, ವಿಶೇಷವಾಗಿ ಒಬ್ಬ ಹೆಳವನಲ್ಲಿ ಒಬ್ಬ ಕುಂಟ ಅವನಲ್ಲಿ ಪ್ರವೇಶ ಮಾಡ್ದ ಪರಮಾತ್ಮ. ಆವಿಷ್ಟವಾನ ಕುಶಲಂ ಪುರುಷಂ ಪ್ರಕೃತಿಯ. ಒಬ್ಬ ಕುಂಟ ತಾನು ಗರುಡಗಂಬವನ್ನು ಏರ್ದ. ಕೈಕಾಲು ಗಟ್ಟಿರೋರೇ ಅದನ್ನು ಏರ್ಲಿಕ್ಕಾಗೋಲ್ಲ. ಆದರೆ ಒಬ್ಬ ಕುಂಟ ತಾನು ಉತ್ತುಂಗ ಕೇತು ಶಿಖರೇ, ಆ ಗರುಡ ಧ್ವಜಸ್ತಂಭದ ಮೇಲ್ಭಾಗದ ತುದಿಭಾಗದಲ್ಲಿ ಕೃತಾಂಗಹಾರೋ ರಂಗಾಂತರೇ ನಟಯುವ ಕೆಲ ವಿಸ್ಮಯಾತ್ಮ. ಧ್ವಜಸ್ತಂಭ ಏರೋದು ಮಾತ್ರ ಅಲ್ಲ, ಅದರ ತುದಿಭಾಗವನ್ನೇ ರಂಗಮಂಟಪದಂತೆ
ಅದರ ಮೇಲೆ ತಾನು ನರ್ತನಾದಿಗಳನ್ನು ಮಾಡ್ತಾ ಇದ್ದಾನಂತೆ. ಆಭಾಷ್ಯ ಸೋತ್ರ ಜನತಾಂ ಶಪಥಾನುವಿದ್ಧ ಮುಚ್ಚೈರಿದಂ ವಚನ ಮುದ್ರತ ದೋರ್ಭಭಾಷೆ. ಏತತ್ಕಾಲಕ್ಕೆ ಆ ಕುಂಟನಲ್ಲಿ ಆವಿಷ್ಟನಾದ ಸಾಕ್ಷಾತ್ ಪರಮಾತ್ಮ ತಾನು ನರ್ತನವನ್ನು ಮಾಡ್ತಾ ಏನಂತ ತಾನು ಘೋಷಣೆ ಮಾಡ್ತಾ ಇದ್ದಾನೆ. ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ವಿಶ್ವಜ್ಞನಾದಂತಹ, ಏನರ್ಥ ವಿಶ್ವಜ್ಞ ಅಂದರೆ? ಜಗತ್ತನ್ನು ತಿಳಿದಿರ್ತಕ್ಕಂಥವ, ಜಗತ್ತನ್ನು ತಿಳಿದಿರ್ತಕ್ಕಂಥವ ಅಂತ ಹೇಳೋದ್ರಿಂದಲೇ ಜಗತ್ತಿದೆ ಅಂತಾಯಿತು. ಇರೋ ಜಗತ್ತನ್ನು ತಿಳಿಲಿಕ್ಕೆ ಸಾಧ್ಯವೇ ಹೊರತಾಗಿ ಇಲ್ಲದೇ ಇರೋ ಜಗತ್ತನ್ನು ಏನು ತಿಳಿತೀರಿ? ಹೌದು ಇಲ್ಲ. ಅದನ್ನೇ ಇಲ್ಲಿ ವಿಶ್ವಜ್ಞ ಏವ, ಯಾರು ಜಗತ್ತನ್ನು ತಿಳಿದಿದ್ದಾನೋ, ಜಗತ್ಸತ್ಯತ್ವವನ್ನು ಪ್ರತಿಪಾದನೆ ಮಾಡಲಿಕ್ಕಾಗಿ. ಜಗತ್ಸತ್ಯತ್ವದ ಪ್ರತಿಪಾದನೆ ಯಾಕಾಗಬೇಕು? ಮೊನ್ನೆ ದಿವಸ ತಿಳಿಸಿದ್ದೇವೆ. ಜಗತ್ಸತ್ಯತ್ವದ ಚಿಂತನೆಯಿಂದಾಗಿ ಪರಮಾತ್ಮನಲ್ಲಿ ಕೊನೆಯ ಪಕ್ಷ ಅಷ್ಟಕರ್ತೃತ್ವದ ಚಿಂತನೆ ಆದರೂ ಮಾಡಬೇಕು. ಜಗತ್ತೇ ಮಿಥ್ಯ ಅಂದ್ಬಿಟ್ರೆ ದೇವರಲ್ಲಿ ಯಾವ ಗುಣ ಕೊಡೋದೇ ಇಲ್ಲ. ಆದ್ದರಿಂದ ಮೊದಲಿಗೆ ಪರಮಾತ್ಮ ಅವ ನಿರ್ಗುಣ ಅಲ್ಲ ಅನ್ನೋದನ್ನು ನಾವು ತಿಳಿಸಬೇಕಾದರೆ ಯಾವ ಅಂಶವನ್ನು ನಾವಿಲ್ಲಿ ಚಿಂತನೆ ಮಾಡಬೇಕು ಅಂತಂದರೆ ಜಗತ್ಸತ್ಯ. ಜಗತ್ಸತ್ಯತ್ವದ ಪ್ರತಿಪಾದನೆಯಿಂದಾಗಿ ಪರಮಾತ್ಮನಲ್ಲಿ ಗುಣಚಿಂತನೆ, ಅದು 8 ಗುಣವೋ 1 ಗುಣವೋ, ಒಟ್ಟಾರೆ ಆ 1 ಗುಣ ಆದರೂ ನಾವು ಚಿಂತನೆ ಮಾಡಿದ್ರೆ ಅವನು ನಿರ್ಗುಣ ಅಲ್ಲ ಅನ್ನೋ ಒಂದು ಅಂಶ ಅಂತೂ ನಮ್ಮ ಪ್ರತಿಪಾದನೆ ಆಯಿತೋ ಇಲ್ಲ. ಈ ಒಂದು ಅಂಶವನ್ನು ತಿಳಿಸಬೇಕಾದರೆ ಅದಕ್ಕಾಗಿ ಯಾರು ಬರ್ತಾ ಇದ್ದಾರೆ ಅಂತಂದರೆ ವಿಶ್ವಜನೀನ ವೃತ್ತಿ. ಯಾವ ಜಗತ್ತಿನ ಕ್ಷೇಮಕ್ಕಾಗಿ ಶ್ರೀಮದ್ ಆಚಾರ್ಯರು ತಾವು ಅವತಾರ ಮಾಡ್ತಾ ಇದ್ದಾರೆ ಅಂತ ಒಬ್ಬ ಹೆಳವನಲ್ಲಿ ಪರಮಾತ್ಮ ತಾನು ಪ್ರವೇಶ ಮಾಡಿ ಆ ಧ್ವಜಸ್ತಂಭವನ್ನು ಏರ್ತಾ ಅದರ ತುದಿ ಭಾಗದಲ್ಲಿ ನರ್ತನಾದಿಗಳನ್ನು ಮಾಡಿ ಸಾಕ್ಷಾತ್ ವಾಯುದೇವರು ಅವತಾರ ಮಾಡ್ತಾರೆ ಅಂತ ಪರಮಾತ್ಮ ಇಷ್ಟು ತಾನು ಘೋಷಣೆ ಮಾಡಲಿಕ್ಕೆ ಏನು ಕಾರಣ? ಇದಕ್ಕೆ ದೇವರ ಕಾರುಣ್ಯ, ವಾಯುದೇವರ ಸೇವಾಭಾವ, 2 ಅಂಶಗಳು ನಮ್ಮ ತಗೊಳ್ಳಿ. ಮಧ್ವರಾಯರು ಅವತಾರ ಮಾಡೋ ಪೂರ್ವದಲ್ಲಿ ಹಿಂಗೊಂದು ಘೋಷಣೆ ಹೊರಡಿತು. ಇಷ್ಟು ನಾವು ಕೇಳ್ತಾ ಇದ್ದಂತೆಯೇ ನಮಗೆ ಯಾರ ಚರಿತ್ರೆ ತಲೆಗೆ ಬರಬೇಕು? ಕೃಷ್ಣಾವತಾರದ ಚಿಂತನೆ ಬರಬೇಕು. ನೋಡಿ, ಇದು ಗುರುಗಳಾದವರ ಲಕ್ಷಣ. ಗುರುಗಳಾದವರು ಹೆಂಗಿರಬೇಕು ಅಂತಂದರೆ ಅವ್ರ ಚರಿತ್ರೆಯನ್ನು ಕೇಳಿ ಅದಾದಮೇಲೆ ದೇವರ ಚರಿತ್ರೆಯನ್ನು ಕೇಳೋದು, ಹಂಗಲ್ಲ ಅಂತಂದು. ಇವರ ಚರಿತ್ರೆಯನ್ನು ಕೇಳೋ ಕಾಲಕ್ಕೆ ವಾಸುದೇವಮಿಹ ವಾಸುದೇವತಾ, ಈ ವಾಸುದೇವನ ಚರಿತ್ರೆ ಕೇಳ್ತಾ ಇದ್ದರೆ ಇದೇ ಥರ ಇನ್ನೆಲ್ಲೋ ಕೇಳ್ದಂಗೆ ಆಯ್ತಲ್ರಿ ನಮಗೆ ಅನ್ನೋ ಆ ಜ್ಞಾನ ಬರ್ತಾ ಇದ್ವಿ. ಯಾರ್ದು? ಸಾಕ್ಷಾತ್ ಪರಮಾತ್ಮನ. ಬಿಂಬನಾದ ಪರಮಾತ್ಮ ಹೇಗೆ ತಾನು ವ್ಯಾಪಾರವನ್ನು ತೋರಿದ್ದಾನೋ, ಪ್ರಥಮ ಆಭಾಸಕರಾದ ಅಂದರೆ ಪ್ರಪ್ರಥಮ ಪ್ರತಿಬಿಂಬರಾದ ಮುಖ್ಯ ಪ್ರಾಣದೇವರು ತಾವು ಕೂಡ ಅವರ ಲೀಲೆಯನ್ನು ತೋರಿಸ್ತಾ ಇದ್ದರೆ ಆ ಲೀಲೆಯನ್ನು ನೋಡೋ ಕಾಲಕ್ಕೆ ಕೃಷ್ಣಾವತಾರದಲ್ಲೂ ಇದೇ ಕ್ರಮ ಪರಮಾತ್ಮ ಮಾಡಿದ್ದಾನಲ್ವಾ ಅನ್ನೋ ಚಿಂತನೆ ಬರಬೇಕು. ಅಂದರೆ ಏನು ತಾತ್ಪರ್ಯ? ವಾಯುದೇವರ ಸ್ಮರಣೆ ಮಾಡೋ ಕಾಲಕ್ಕೆ ಜೊತೆಯಾಗಿ ಯಾರ ಚಿಂತನೆ ಬರಬೇಕು? ನಮಗೆ ಪರಮಾತ್ಮನ ಚಿಂತನೆ ಬರಬೇಕು. ಹಾಗೆ ಅವರ ಸ್ಮರಣೆ ಮಾಡೋ ಕಾಲಕ್ಕೆ ಯಾರು ದೇವರ ಸ್ಮರಣೆಯನ್ನು ನಮಗೆ ಕೊಡಿಸ್ತಾ ಇದ್ದಾರೋ ಅಂತಹ ಮುಖ್ಯ ಪ್ರಾಣದೇವರನ್ನೇ ವಿಶ್ವಗುರೋರ್ ವಿಶುದ್ಧಾಂ, ಅವರನ್ನು ವಿಶ್ವಗುರುಗಳು ಅಂತ ಸ್ತೋತ್ರ ಮಾಡಬೇಕು ಅಂತ ತಿಳಿಸ್ಕೊಂಡು, ಇಷ್ಟು ಕ್ರಮದಲ್ಲಿ ಒಂದು ಪ್ರಕಾರವಾಗಿ ಇದು ಮಾನದಂಡ. ಆದರೆ ಇನ್ನು ಪರಮಾತ್ಮ ಸರಿ, ಕೃಷ್ಣಾವತಾರಕ್ಕೂ ಮಧ್ವರಾಯರಿದಕ್ಕೂ ಹೇಗೆ ಸಮನ್ವಯ ಅಂತಂದರೆ, ಇಲ್ಲಿ ವಾಯುದೇವರ ಅವತಾರ ಮಾಡ್ತಾರೆ ಅಂತ ಒಬ್ಬ ತಾನು ಹೇಗೆ ಅದನ್ನು ಘೋಷಣೆ ಮಾಡಿದ, ಅದರಂತೆ ಕೃಷ್ಣ ಅವತಾರ ಮಾಡ್ತಾನೆ ಅಂತ
ಕಂಸನ ರಥದಲ್ಲಿ ಕೂತಂತಹ ವಸುದೇವ ದೇವಕಿಯರು ಆ ಮದುವೆ ದಿಬ್ಬಣ ಹೊರಟಿರಬೇಕು. ಹೊರಟಿರೋ ಕಾಲಕ್ಕೆ ಏನಾಯ್ತಾಗ ಅಶರೀರವಾಣಿ ಆಯಿತು. ಏನಂತಾಯಿತು? ಅಷ್ಟಮ ಗರ್ಭದಲ್ಲಿ ಪರಮಾತ್ಮ ಬರ್ತಾನೆ ಅಂತ ಅಲ್ಲಿ ಹೇಗೆ ಘೋಷಣೆ ಆಯಿತು, ಅದರಂತೆ ಇಲ್ಲೂ ಕೂಡ ವಾಯುದೇವರು ಅವತಾರ ಮಾಡ್ತಾ ಇದ್ದಾರೆ ಅನ್ನೋದನ್ನು ಘೋಷಣೆ ಮಾಡು. ವಾಸುದೇವ ಮಿಹ ವಾಸುದೇವತ. ಅವ ವಾಸುದೇವನಾದರೆ ಇವ ಅಸುದೇವ. ನೋಡಿ, ಇಷ್ಟೇ ಶಬ್ದ. ಪರಮಾತ್ಮ ವಾಸುದೇವ, ಇವರು ಅಸುದೇವ. ಅಸು ಅಂದರೆ ಪ್ರಾಣ, ಪ್ರಾಣದೇವರು. ಹೌದು ಇಲ್ಲ? ಹೀಗೆ ಏತತ್ಕ್ರಮದಿಂದ ಪರಮಾತ್ಮನಿಗೂ ಮುಖ್ಯ ಪ್ರಾಣದೇವರಿಗೂ ಬಿಂಬ ಪ್ರತಿಬಿಂಬ ಭಾವ. ನಾವು ಪ್ರತಿಬಿಂಬರೇ, ವಾಯುದೇವರು ಪ್ರತಿಬಿಂಬರೇ. ಅದಲ್ಲೇನ್ರಿ ಅಂತಂದರೆ ಅದಕ್ಕಂದ್ರು ಜೀವ ಜೀವ ಭೇದ ಅಂದರು. ಇಲ್ಲಿ ಮಧ್ವ ಸಿದ್ಧಾಂತ ಪುನಃ. ಹೌದು, ನಾವು ಪ್ರತಿಬಿಂಬರೇ, ಆದರೆ ಕ್ರಮ ಹೇಗೆ? ನೇರ ಅಲ್ಲ. ಹೆಂಗೆ ಗೊತ್ತ ಕ್ರಮ? ಈಗ ಯಾವುದೋ ಒಬ್ಬ ಒಳ್ಳೆ ಚೆನ್ನಾಗಿ ಒಂದು ಚಿತ್ರಣವನ್ನು ಬರೆದಿದ್ದ, ರಾಮದೇವ್ರ ಚಿತ್ರ ಬರೆದಿದ್ದ ಅಂತ ಅಂದ್ಕೊಳ್ಳೋಣ. ಅದನ್ನು ನೀವು ತಗೊಂಡು ಕಲರ್ ಜೆರಾಕ್ಸ್ ಮಾಡಿಸಿದ್ರಿ. ಹೆಂಗೆ ಬಂತು? ಆ ಮಾಸ್ಟರ್ ಕಾಪಿ ಹೇಗಿತ್ತೋ ಅದನ್ನು ತಗೊಂಡಂತಹ ಜೆರಾಕ್ಸ್ ಕಾಪಿ ಮೊದಲನೇದು ಏನಿದೆಯಲ್ಲ ಅದರಂತೆ ಇತ್ತು, ಅದೇ ಅಲ್ಲ. ನೋಡಿ, ಇದು ಚಿಂತನೆ ಮಾಡಬೇಕು ನಾವು. ಸರಿ, ಆ ಮಾಸ್ಟರ್ ಕಾಪಿ ತೊಗೊಂಡವನು ಹೊರಟೇ ಬಿಟ್ಟ. ಇನ್ನೊಬ್ಬರು ಬಂದರು, ಏನ್ರಿ ರಾಮದೇವ್ರು ಇಷ್ಟು ಚೆನ್ನಾಗಿದೆ, ನಮಗೂ ಒಂದು ಪ್ರತಿ ಬೇಕಲ್ಲ ಅಂತಂದರು. ಹೌದಾ ಅಂತ ಏನು ಮಾಡ್ದ, ಆ ಜೆರಾಕ್ಸ್ ಮಾಡಿಸಿದ್ನಲ್ಲ ಅದನ್ನೇ ಇನ್ನೊಂದು ಕಾಪಿ ತೆಗೆಸ್ದಾಗ ಏನಾಯಿತು? ಸ್ವಲ್ಪ ಮಸ್ಕಾಯಿತು. ಇನ್ನೊಬ್ಬ ಏನು ಮಾಡ್ದ, ಆ ಇನ್ನೊಂದು ಎರಡನೇ ಜೆರಾಕ್ಸ್ ಕಾಪಿ ತೊಗೊಂಡು ಇನ್ನೊಂದು ಕಾಪಿ ತೊಗೊಂಡ, ಅದು ಇನ್ನೊಂದಷ್ಟು ಮಸ್ಕಾಯಿತು. ಹಾಗೆ ಆಗಿ 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 32ನೇ ಕಕ್ಷದಲ್ಲಿ ಬರ್ತಕ್ಕಂತಹ ಮನುಷ್ಯರು ನಾವು. ನಮಗಿನ್ನೆಷ್ಟು ಜೆರಾಕ್ಸ್ ಕಾಪಿ, ಸುಮ್ಮನೆ ಅಲ್ಲಿ ಇಲ್ಲಿ ಒಂದೊಂದು ಅಕ್ಷರ ಕಾಣಿಸ್ತಾ ಇರಬೇಕಷ್ಟೆ. ನೋಡಿ, ಹಿಂಗಾಗೋಯ್ತು ಕಥಾ. ಆದರೆ ವಾಯುದೇವರದು ಪ್ರಥಮ ಆಭಾಸಕರು. ತಾತ್ಪರ್ಯ ನಿರ್ಣಯ ಗ್ರಂಥದಲ್ಲಿ ಆಚಾರ್ಯ ಇದನ್ನು ಉಲ್ಲೇಖ ಮಾಡ್ತಾರೆ. ಯಾಕೆ ಪರಮಾತ್ಮ ನಿಷೇಕವಾದಂತಹ ವಿಶ್ವಜ್ಞರಾಗಿರ್ತಕ್ಕಂತಹ ವಾಯುದೇವರು ಬರ್ತಾರೆ ಅಂತ ಸ್ವಯಂ ಪರಮಾತ್ಮ ತಾನು ಘೋಷಣಾದಿಗಳನ್ನು ನಡೆಸ್ತಾ ಅಂತಂದರೆ, ನನ್ನ ಪ್ರಥಮ ಪ್ರತಿಬಿಂಬರು ಅಂತಂದರೆ ಜೀವಕೋಟಿಯಲ್ಲಿ ಅದು ಮುಖ್ಯ ಪ್ರಾಣದೇವರು. ನೋಡಿ, ಇಷ್ಟು ಅಂಶವನ್ನು ತಿಳಿಸೋದು. ಆದ್ದರಿಂದ ಏನು ಬಿಂಬದಲ್ಲಿ ಆ ಲಕ್ಷಣಗಳಿದೆಯೋ ಅದು ಪ್ರತಿಬಿಂಬರಾದ ಮುಖ್ಯ ಪ್ರಾಣದೇವರಲ್ಲಿ ನಾವು ಕಾಣಲಿಕ್ಕೆ ಸಾಧ್ಯ. ನಾವು ಪ್ರತಿಬಿಂಬರೇ ಆದರೆ ಎಷ್ಟು ಜೆರಾಕ್ಸ್ ಕಾಪಿ ಆಗೋಯ್ತ್ರಿ ನಮ್ಮದು. ನಾವಾದಮೇಲೆ ಗರುಡಶೇಷ ರುದ್ರಾದಿಗಳು, ಅದಾದಮೇಲೆ ತತ್ವಾಭಿಮಾನಿ ದೇವತೆಗಳು, ಅದೆಲ್ಲ ಆದ ಮೇಲೆ ಯಾರು ಚಕ್ರವರ್ತಿಗಳು ಮೊದಲಾದ ಪ್ರಭೃತಿಗಳೆಲ್ಲ ಬರಬೇಕು. ಅದಾದ ಮೇಲೆ ಮನುಷ್ಯ ಜನ್ಮ. ನೋಡಿ ಎಷ್ಟು ಇದು. ಹೀಗೆ ಆ ಕ್ರಮದಲ್ಲಿ, ಆ ಸ್ಫುಟತ್ವದಲ್ಲಿ ವ್ಯತ್ಯಾಸವನ್ನು ಏನು ತಿಳಿಸ್ತಾರೆ ಏತತ್ ಕ್ರಮದಿಂದ. ಹೀಗೆ ಬಿಂಬ ಪ್ರತಿಬಿಂಬ ಅಂತ ನಾವು ತಗೊಂಡಾಗಲೇ ಅಲ್ಲೇ ನಮಗೇನಂತ ತಿಳಿಸಿದ್ರು? ಪರಮಾತ್ಮ ಈಶ, ನಾವು ದಾಸರು. ಈಶ ಜೀವ ಭೇದ. ನೋಡಿ, ಇದೊಂದು ಸಿದ್ಧಾಂತ ನಮ್ಮದು. ಇನ್ನು ಜೀವರಲ್ಲೂ ನೋಡಿ, ನಮಗೂ ಬಿಂಬ ಪರಮಾತ್ಮ, ವಾಯುದೇವರಿಗೂ ಬಿಂಬ ಪರಮಾತ್ಮನೇ ಅಂತಂದಾಗ ನಾವು ಜೀವರೆಲ್ಲ ಒಂದೇ ಆದವಲ್ಲ ಅಂತಂದರೆ ಅಲ್ಲಿರ್ತಕ್ಕಂತಹ ಸ್ಪಷ್ಟತೆ ನಮ್ಮಲ್ಲಿ ಇಲ್ಲ, ಅಲ್ಲಿರ್ತಕ್ಕಂತಹ ಕಾರ್ಯಕ್ಷಮತೆ ನಮ್ಮಲ್ಲಿಲ್ಲ. ಅದು ವ್ಯತ್ಯಾಸ ನಾವು ಅದ್ಯಾಪಿ ನೋಡ್ತೇವೂ ಇಲ್ಲ. ಇದೆ ಜೀವ ಭೇದವಾದ ಇಷ್ಟು ಅಂಶವನ್ನು ನಮಗಲ್ಲಿ ತಿಳಿಸ್ತಾ, ಹೀಗೆ ಪರಮಾತ್ಮ ತಾನು ಅವತಾರ ಮಾಡಬೇಕಾದರೆ ಅಶರೀರವಾಣಿ ಆಗೋಣ, ಆದಾಗ ಸಾಕ್ಷಾತ್ ಪರಮಾತ್ಮ ಬರ್ತಾನೆ ಅಂತ ಘೋಷಣೆಯನ್ನು ಮಾಡೋಣ, ತರುವಾಯ ಪರಮಾತ್ಮ ಬರೋಣ. ಹೇಗೋ ಅದರಂತೆ ಮಧ್ವರಾಯರು ಬರೋ ಕಾಲಕ್ಕೂ ಪರಮಾತ್ಮ ಯಾವ ವ್ಯವಸ್ಥೆ ಮಾಡ್ದ ಅಂತಂದರೆ, ಸಾಕ್ಷಾತ್ತಾಗಿ ಜಗತಿ ವಿಶ್ವಜನೀನ ವೃತ್ತಿ ವಿಶ್ವಜ್ಞ ಏವ ಭಗವಾನ್ ಅಚಿರಾದಿಹೇತಿ. ಸಾಕ್ಷಾತ್ ಮುಖ್ಯ ಪ್ರಾಣದೇವರು ವಿಶ್ವಜ್ಞರು ತಾವು ಅವತಾರ ಮಾಡಿ ಬರ್ತಾರೆ ಅಂತ ನರ್ತನ ಮಾಡಿ ಹೇಳಿದ್ನಂತೆ ದೇವರು. ನರ್ತನ ಮಾಡಿ ಯಾಕೆ ಹೇಳ್ದ? ಇದೊಂದು ಪ್ರಶ್ನೆ. ಮಧ್ವವಿಜಯಕ್ಕೆ ಹಿಂಗೆ ನಾವು ಪರಿಷ್ಕಾರ ಮಾಡ್ತಾ ಹೋದರೆ ಇನ್ನು 10 ದಿವಸ ಆದರೂ ಮಧ್ವರಾಯರ ಅವತಾರನೇ ಆಗಿರಲ್ರಿ, ಅಷ್ಟು ವಿಷಯ ಇದೆ. ಆದರೆ
ಏನಿದರ ತಾತ್ಪರ್ಯ? ಪರಮಾತ್ಮ ಆಯ್ತಪ್ಪ ಒಬ್ನಲ್ಲಿ ಪ್ರವೇಶ ಮಾಡ್ದ, ಆ ಹೆಣವ ತಾನು ಅದನ್ನು ಘೋಷಣೆ ಮಾಡ್ದ, ಎಲ್ಲ ಸರಿ ಒಪ್ಪೋಣ. ನರ್ತನ ಯಾಕೆ ಮಾಡ್ದ ಅಂತಂದರೆ ಅದಕ್ಕೆ ತಿಳಿಸಿದ್ರು, ನನ್ನ ಅವತಾರವನ್ನು ವಾಯುದೇವರು ನಿಂತ್ಕೊಂಡು ಹೇಳಿದ್ರಂತೆ. ಯಾವಾಗ ಹೇಳಿದರು? ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ನಿಂತ್ಕೊಂಡು ಅಂತಂದರೆ ಇದೇ ಕೃಷ್ಣಾವತಾರ ಕಾಲದಲ್ಲಿ ಅಶರೀರವಾಣಿ ಆಯಿತು ಅಂತಂದ್ರೆ ಯಾರು? ಅಶರೀರ ಅಂದರೆ ಯಾರು? ವಾಯುದೇವರು. ಪರಮಾತ್ಮ ಅವತಾರ ಮಾಡ್ತಾನೆ ಅಂತ ಘೋಷಣೆ ಮಾಡಿದ್ಯಾರು? ಮುಖ್ಯ ಪ್ರಾಣದೇವರು ಮಾಡಿದ್ರಂತೆ. ನೋಡಿ, ವಾಯುದೇವರಿಗೇನು ಹೆಸರು? ಅಶರೀರ. ಹಾಗಾದರೆ ವಾಯುದೇವರಿಗೆ ಶರೀರ ಇಲ್ಲ. ಯಾಕೆ ಅಶರೀರ ಅಂತ ಕರೀತಾ ಇದೆಯಲ್ಲ ಅಂತಂದರೆ, ಹಂಗೆ ಶರೀರ ಇಲ್ಲ ಅನ್ನೋ ಅರ್ಥದಲ್ಲಿ ಅಶರೀರ ಶಬ್ದ ಪ್ರಯೋಗ ಆಗಿದ್ದಲ್ಲ. 32 ಲಕ್ಷಣೋಪೇತವಾದ ಶರೀರ ಇದ್ದರೂ ಕೂಡ ಆ ಶರೀರದ ಮೇಲೆ ಅವರಿಗೆ ವ್ಯಾಮೋಹ ಇಲ್ಲ. ಆದ್ದರಿಂದ ಅವರು ಅಶರೀರ ಅಂತ ಕರೆಸ್ಕೊಂಡಿದ್ದಾರೆ. ಆಯಿತು, ವಾಯುದೇವರು ಘೋಷಣೆ ಮಾಡಿದ್ರು ಅಶರೀರ, ಒಪ್ಕೊಳ್ಳೋಣ. ಆದರೆ ಒಂದು ಮಾತಾಡಿದ್ರಲ್ಲ ನೀವು, ಈ ವಾಯುದೇವರು ನಿಂತು ತಾವು ಘೋಷಣೆ ಮಾಡಿದ್ರು ಅಂತ ಇದನ್ನು ನಾವು ಹೇಗೆ ನಿರ್ಣಯ ಮಾಡಬೇಕು ಅಂತ ಹೀಗೊಂದು ಪ್ರಶ್ನೆ ಬಂದರೆ, ವಾಯುದೇವರು ನಿಂತ್ಕೊಂಡಾರು ಮಾಡಲಿ, ಕೂತ್ಕೊಂಡಾರು ಮಾಡಲಿ, ನಿಮಗೆ ಯಾರೇ ಹೇಳಿದ್ದಿದ್ದನ್ನು ಅಂತಂದರೆ ಅದಕ್ಕೆ ನಮ್ಮ ದೇವರಂದ, ಇಲ್ಲ ನಿಂತ್ಕೊಂಡೇ ಮಾಡಿದ್ರು ವಾಯುದೇವರು ಅಂತಂದರು. ಎಲ್ಲ ಅದ್ಯಾಕೆ ನಿರ್ಣಯ ಕೊಡ್ತೀರಿ ಅಂತಂದರೆ ಇದಕ್ಕೆ ಜಗನ್ನಾಥದಾಸರು ತಾವು ನಿರ್ಣಯ ಕೊಟ್ಟರು. ಹೇಗೆ ಅಂತಂದರೆ ಇದರಲ್ಲಿ ದೇವರ ಕಾರುಣ್ಯ, ವಾಯುದೇವರ ಸೇವಾ ಎರಡೂ ಸೇರಿಸ್ಬಿಟ್ರು. ಜಗತ್ತಿನಲ್ಲಿ ನಮ್ಮ ಸೇವಾ ಕ್ರಮಕ್ಕೆ ಅನುಗುಣವಾಗಿ ಪರಮಾತ್ಮನ ವರ್ತನೆ ಇರುತ್ತಂತೆ. ಮಲಗಿ ಪರಮಾದರದಿ ಪಾಡಲು ಕುಳಿತು ಕೇಳುವ. ನಾವು ಮಲ್ಕೊಂಡು ಸ್ತೋತ್ರ ಮಾಡಿದರೆ ದೇವರು ಕೂತ್ಕೊಂತಾನಂತೆ. ಭೀಷ್ಮಾಚಾರ್ಯರು ಮಲ್ಕೊಂಡು ಸ್ತೋತ್ರ ಮಾಡಿದ್ರಂತೆ, 1000 ನಾಮಗಳನ್ನು ಒದರದ್ರಂತೆ. ಕೃಷ್ಣ ಕೇಳ್ತಾ ಕೂತಿದ್ದಂತೆ. ನೋಡಿ, ಅದಕ್ಕೆ ಮಲಗಿ ಪರಮ ಆದರದಿ ಪಾಡಲು, ಆದರದಿಂದ ಪಾಡ್ತಾ ಇದ್ದರೆ ಕೃಷ್ಣ ತಾನು ಕೂತಿದ್ದಂತೆ. ಕುಳಿತು ಪಾಡಲು ನಿಲುವ, ನಿಂತ್ಕೊಂಡು ಕೇಳ್ತಾನಂತೆ ಪರಮಾತ್ಮ. ನಿಂತರೆ ನಲಿವ. ಈಗ ಮಧ್ವರಾಯರು ಅವತಾರ ಮಾಡ್ತಾರೆ ಅಂತ ಪರಮಾತ್ಮ ತಾನೇನು ಮಾಡ್ದ? ನರ್ತನವನ್ನು ಮಾಡ್ದ. ಯಾಕೆ ನರ್ತನ ಮಾಡ್ದ ಪರಮಾತ್ಮ ಅಂತಂದರೆ, ದ್ವಾಪರ ಯುಗದಲ್ಲಿ ನನ್ನ ಅವತಾರವನ್ನು ವಾಯುದೇವರು ತಾವು ಘೋಷಣೆ ಮಾಡಬೇಕಾದ್ರೆ ನಿಂತ್ಕೊಂಡು ತಾವು ಘೋಷಣೆ ಮಾಡಿದ್ರಂತೆ. ಕೊಟ್ಟಿದ್ದನ್ನು ಅನಂತ ಮಡಿ ಮಾಡಿಕೊಡುವ ಪರಮಾತ್ಮ, ನೀನು ನಿಂತ್ಕೊಂಡು ಹೇಳಿದ್ರೆ ನಾನು ನರ್ತನ ಮಾಡ್ತಾ ಹೇಳ್ತೇನೆ ಅಂತ ಪರಮಾತ್ಮ ತಾನು ನರ್ತನವನ್ನು ಮಾಡಿ ವಾಯುದೇವರ ಅವತಾರವನ್ನು ತಾನು ಸೂಚನೆ ಕೊಟ್ಟಿದ್ದಾನೆ. ನೋಡಿ, ಇಷ್ಟು ಅಂಶವನ್ನು ನಮಗೆಲ್ಲ ತಿಳಿಸ್ತಾ, ಅದಕ್ಕೆ ಅಶರೀರ ವಾಣಿ ಸತಿಪತಿಯರು ಸೇರಿ ಸೇವೆ ಮಾಡಬೇಕಂತೆ. ಅಶರೀರ ಅಂದರೆ ವಾಯುದೇವರು, ವಾಣಿ ಅಂದರೆ ಭಾರತೀ ದೇವಿಯರು. ಹೀಗೆ ಸತಿಪತಿಯರು ಸೇರಿ ಸೇವೆಯನ್ನು ಮಾಡಿದ್ರು. ಅದಕ್ಕೆ ಫಲವಾಗಿ ಪರಮಾತ್ಮ ತಾನು ಅನುಗ್ರಹವನ್ನು ಮಾಡಿದ. ಪುಗ್ಗಟ್ಟೆ ದೇವರು ಯಾರಿಗೂ ಏನೂ ಮಾಡೋಲ್ಲ. ನೀವು ಸೇವೆ ಮಾಡಿರೋ ಸೇವೆಗೆ ಅನಂತ ಫಲ ಕೊಡ್ತಾನೆ ಪರಮಾತ್ಮ. ಅರ್ಜುನನ ರಥದ ಸಾರಥಿಯಾದ ಪರಮಾತ್ಮ, ಬಂಡಿ ಬೋವನಾದ ಪಾರ್ಥನಿಗೆ ಶ್ರೀಪಾದರಾಜರೇ ಮಾತನ್ನು ತಿಳಿಸ್ತಾರೆ. ಪಾರ್ಥ ಸಾರಥಿ ಅಂತಲೇ ಕೃಷ್ಣನಿಗೆ ಹೆಸರು ಬಂದು ಹೋಯಿತು. ಯಾಕೆ ಸಾರಥಿ ಆದ? ಉಳಿದವರು ಯಾರಿಗೂ ಆಗಲೇ ಇಲ್ಲ. ಅರ್ಜುನನಿಗೆ ಯಾಕಾದ ಪರಮಾತ್ಮ ಅಂತಂದರೆ, ಈ ಅರ್ಜುನ ಮೂಲದಲ್ಲಿ ಯಾರು? ಇಂದ್ರದೇವರು. ಇಂದ್ರದೇವರು ತ್ರೇತಾಯುಗದಲ್ಲಿ ರಾಮದೇವರು ಯುದ್ಧಕ್ಕೆ ಹೋದಾಗ ತನ್ನ ರಥವನ್ನು ಕಳಿಸ್ಕೊಟ್ಟಿದ್ದಂತೆ. ಅದಕ್ಕೆ ಪರಮಾತ್ಮ ಅಂದ, ನೀನು ರಥ ಮಾತ್ರ ಕಳಿಸ್ಕೊಟ್ಯೋ,
ನಿನ್ನ ರಥಕ್ಕೆ ನಾನು ರಥಿಕನಾಗಿ ಬರ್ತೇನೆ, ಸಾರಥಿ ಆಗ್ತೇನೆ ಅಂದ ಪರಮಾತ್ಮ. ಹೂವ ತರುವರ ಮನೆಗೆ ಹುಲ್ಲ ತರುವ ಆವಲ ಕುಮೀರಮಣ ಇವಗಿಲ್ಲ ಗರ್ವ. ಇದನ್ನೇ ದಾಸರಾರು ಉಲ್ಲೇಖ ಮಾಡಿದ್ದು. ಅಲ್ಲಿ ಇಂದ್ರದೇವರು ಕೇವಲ ತಮ್ಮ ರಥವನ್ನು ಕಳಿಸ್ಕೊಟ್ರೆ ಪರಮಾತ್ಮ ಏನು ಮಾಡ್ದ, ಅವನ ರಥದ ಸಾರಥಿಯಾಗಿ ತಾನು ಬಂದಿದ್ದಾನೆ. ಹೀಗೆ ನಾವು ಮಾಡಿರ್ತಕ್ಕಂತಹ ಆ ಒಂದು ಸಣ್ಣ ಪ್ರಮಾಣದ ಸೇವೆಗೂ ಅನಂತ ಫಲವನ್ನು ಪರಮಾತ್ಮ ತಾನು ಕೊಡ್ತಾನೆ ಅನ್ನೋ ಒಂದು ಅಂಶವನ್ನೇ ಕ್ಷೇತ್ರಂ ಸಪಾಜಕ ಪದಂ ತ್ರಿಕುಲೈಕಕೇತು. ಆ ಕಾಲಕ್ಕೆ ಯಾವ ಕ್ಷೇತ್ರವನ್ನ ಮುಖ್ಯ ಪ್ರಾಣ ದೇವರು ತಾವು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಕ್ಷೇತ್ರಂ ಸ ಪಾಜಕ ಪದಂ, ಪಾಜಕ ಕ್ಷೇತ್ರದಲ್ಲಿ ವಾಯುದೇವರ ಅವತಾರ. ಅಂತಹ ಮಹಿಮಾ ಪಾಜಕ ಕ್ಷೇತ್ರದಲ್ಲಿ ಏನಿದೆ, ಜೀವೋತ್ತಮರಾದ ಮುಖ್ಯ ಪ್ರಾಣ ದೇವರು ತಾವು ಆಯ್ಕೆ ಮಾಡಿಕೊಂಡಿದ್ದಾರೆ ಅಂದರೆ ಸಾಮಾನ್ಯ ಆಯ್ತಾ? ಹಾಗಾದರೆ ಏನದರ ಮಹಿಮಾ ಅಂತಂದರೆ, ಪಾಜಕ ಅನ್ನೋದರಲ್ಲಿ ಎಷ್ಟು ಅಕ್ಷರ ಸೇರಿದೆ? ಪ ಅಜ ಕ 3 ಸೇರಿತು. ಅಜ ಅಂದರೆ ಯಾರು? ಪರಮಾತ್ಮ, ನಾಶರಹಿತನಾದ ಪರಮಾತ್ಮ, ರೂಪಾಲನೆ, ತಾನು ಪಾಲಕನಾಗಿದ್ದು. ಕ ಅಂದರೆ ಏನು? ತೀರ್ಥ. 4 ತೀರ್ಥಗಳ ನಿರ್ಮಾಣ ಆಗಿರ್ತಕ್ಕಂತಹ ಕ್ಷೇತ್ರದಲ್ಲಿ ಯಾವ ಪರಮಾತ್ಮ ಒಟ್ಟು 5 ತೀರ್ಥಗಳು, ತರುವಾಯ ಆದದ್ದು ಯಾವುದು? ವಾಸುದೇವ ತೀರ್ಥ, ದಂಡತೀರ್ಥ, ಬಾಣತೀರ್ಥ, ಪರಶುತೀರ್ಥ ಅಂತ ನಾವೇನು ಪಾಜಕ ಕ್ಷೇತ್ರಕ್ಕೆ ಹೋದಾಗ ಅಲ್ಲಿ ಸ್ನಾನಾದಿಗಳನ್ನು ಮಾಡ್ತಕ್ಕಂತಹ ಒಂದು ಸಂಕಲ್ಪ ಇಟ್ಕೊಂಡಿರ್ತೇವೆ. ಅದರಂತೆ 4 ತೀರ್ಥಗಳು ಇದ್ದಂತಹ ಕ್ಷೇತ್ರದಲ್ಲಿ ಯಾವ ಪರಮಾತ್ಮ ಆ ತೀರ್ಥವನ್ನು ನಿರ್ಮಾಣ ಮಾಡಿದ್ನೋ ಆ ಕ್ಷೇತ್ರದಲ್ಲೇ ಜಗತ್ತಿಗೆ ತೀರ್ಥವನ್ನು ಕೊಡಲು ಸುಗ ವಾಯುದೇವರು ಪಾಜಕ ಕ್ಷೇತ್ರವನ್ನೇ ತಾವು ಆಯ್ಕೆ ಮಾಡಿಕೊಂಡ್ರು ಅಂತ ತಿಳಿಸಿ. ತೀರ್ಥಗಳು ಇದ್ದಂತಹ ಕ್ಷೇತ್ರದಲ್ಲಿ ತೀರ್ಥವನ್ನು ಕೊಡಲಿಕ್ಕಾಗಿ ಆನಂದ ತೀರ್ಥರ ಅವತಾರ ಅಂತ ತಗೊಂಡು ನೋಡಿ. ತೀರ್ಥ ಶಬ್ದ ಅನೇಕ ಅರ್ಥಗಳು. ಒಂದು, ದೇವರಿಗೆ ಶಾಲಗ್ರಾಮ ತಲೆ ಮೇಲೆ ನೀರನ್ನು ಹಾಕಿದ್ರೆ ಏನಾಯ್ತದು? ತೀರ್ಥ ಆಯಿತು. ಯಾಕೆ ತೀರ್ಥ ಅದು? ಅದನ್ನು ಯಾಕೆ ನಾವು ತೀರ್ಥ ಅಂತ ಕರಿಬೇಕು ಅಂತಂದರೆ, ತೀರ್ಯತೆ, ಯಾವುದು ನಮ್ಮನ್ನು ದಾಟಿಸುತ್ತೋ ಅದು ತೀರ್ಥ. ಆ ಮಂತ್ರವೇ ಹೇಳುತ್ತೆ, ಪ್ರಥಮಂ ಕಾಯಶುದ್ಧ್ಯರ್ಥಂ, ದ್ವಿತೀಯಂ ಧರ್ಮ ಸಾಧನಂ, ತೃತೀಯಂ ಮೋಕ್ಷಂ ಆಪ್ನೋತಿ. ಮೋಕ್ಷವನ್ನು ಯಾವುದು ನಮಗೆ ಕೊಡುತ್ತೋ, ಮೋಕ್ಷ ಕೊಡೋದು ಅಂದ್ರೇನು? ಸಂಸಾರದಿಂದ ನಮ್ಮನ್ನು ದಾಟಿಸುತ್ತೆ. ತೀರ್ಯತೆ, ಯಾವ ಆ ಜಲ ನಮ್ಮನ್ನು ಸಂಸಾರ ಬಂಧನದಿಂದ ಬಿಡಿಸಿ ನಿತ್ಯ ಆನಂದ ಸ್ಥಾನವಾದ ವೈಕುಂಠ ಪ್ರಾಪ್ತಿಯಾಗುತ್ತೋ ಆ ಒಂದು ಜಲವನ್ನೇ ತೀರ್ಥ ಅಂತ ಕರೆದು. ಪುಣ್ಯಕ್ಷೇತ್ರಗಳಿಗೂ ಏನು ಹೆಸರು? ತೀರ್ಥಕ್ಷೇತ್ರ ಅಂತಲೇ ಹೆಸರು. ಹೌದು ಇಲ್ಲೂ? ಯಾಕೆ? ಅನ್ಯಕ್ಷೇತ್ರೇ ಕೃತಂ ಪಾಪಂ ಪುಣ್ಯಕ್ಷೇತ್ರೇ ವಿನಶ್ಯತಿ. ಅಲ್ಲಿ ಪಾಪ ಮಾಡಬೇಡ್ರಿ, ಅಲ್ಲಿ ಮಾಡಿಬಿಟ್ರೆ ವಜ್ರಲೇಪೋ ಭವಿಷ್ಯತಿ ಆಗೋದು. ಆದರೆ ಇಲ್ಲಿ ಮಾಡಿರ್ತಕ್ಕಂತಹ ಅನಂತ ಜನ್ಮದ ಪಾಪಗಳನ್ನೆಲ್ಲ ಕಳೆಯೋದು ಯಾವುದು? ಪರಮಾತ್ಮನ ಜಾಗೃತವಾದ ಕ್ಷೇತ್ರಗಳು ಅಂತ ತಿಳಿಸುತ್ತೆ. ಯಾವ ಕ್ಷೇತ್ರಕ್ಕೆ ಹೋದಾಗ ಜನ್ಮ ಜನ್ಮದಲ್ಲಿದ್ದಂತಹ ಪಾಪಗಳಿಂದ ನಮ್ಮನ್ನು ತೀರ್ಯತೆ ದಾಟಿಸುತ್ತೋ ಅದನ್ನೇ ತೀರ್ಥಕ್ಷೇತ್ರ ಅಂತ ಕರೆದು. 2 ಪ್ರಕಾರವಾಗಿ ತೀರ್ಥ ಶಬ್ದ. ಒಂದು, ಅಭಿಷಕ್ತವಾದ ಜಲ ತೀರ್ಥ, ಕ್ಷೇತ್ರಾದಿಗಳು ತೀರ್ಥ, ಯತಿಗಳು ತೀರ್ಥ ಶಬ್ದವಾಚ್ಯ. ಹೌದು, ಆನಂದ ತೀರ್ಥರು. ಯಾಕೆ ಯತಿಗಳು ಯಾಕೆ ತೀರ್ಥ ಶಬ್ದ ವಾಚ್ಯರು ಅಂತಂದರೆ ಅದಕ್ಕೆ ತಿಳಿಸ್ತಾರೆ, 2 ವಿಧವಾಗಿ ನಮ್ಮಿಂದ ಸಾಧನೆಯನ್ನು ಮಾಡಿಸ್ತಾರಂತೆ. ಯಾವುದು ಅಂತಂದರೆ ಅದನ್ನು ತಿಳಿಸ್ತಾರೆ. ಮೊಟ್ಟ ಮೊದಲನೇದಾಗಿ ನಮ್ಮ ದೇಹ ಶುದ್ಧಿಯನ್ನು ಮಾಡಿಸ್ತಾರೆ. ದೇಹ ಶುದ್ಧಿ ಹೇಗೆ ಅಂತಂದರೆ, ತಪ್ತ ಮುದ್ರಾಧಾರಣಿ,
ತಪ್ತಮುದ್ರಾ ಧಾರಣೆಯನ್ನು ನಾವು ಯಾಕೆ ಮಾಡಿಸ್ಕೋಬೇಕು ಅಂತಂದರೆ ದೇಹ ಶುದ್ಧಿಗಾಗಿ ಮಾಡಿಸ್ಕೋಬೇಕು. ದೇಹ ಯಾಕೆ ಶುದ್ಧಿ ಆಗಬೇಕು ಅಂತಂದರೆ ಪಾತ್ರೆ ಶುದ್ಧ ಇದ್ದರೆ ಅದರಲ್ಲಿ ಹಾಲನ್ನು ಹಾಕಿದ್ರೆ ಹಾಲು ಉಳಿಯುತ್ತೆ, ಇಲ್ಲ ಹಾಲು ಹಾಳಾಗುತ್ತೆ. ಪಾತ್ರೆ ಶುದ್ಧ ಇಲ್ಲ ಅಂದರೆ ಅದರಂತೆ ಈ ದೇಹವೇ ಒಂದು ಪಾತ್ರೆ. ಈ ದೇಹವೆಂಬ ಪಾತ್ರೆಯಲ್ಲಿ ಪರಮಾತ್ಮನ ಕಥಾ ಎಂಬ ಅಮೃತವನ್ನು ನಾವು ಸ್ವೀಕಾರ ಮಾಡಬೇಕು. ಅದು ನಮ್ಮಲ್ಲಿ ಉಳಿಬೇಕು ಅಂತಂದರೆ ದೇಹ ಶುದ್ಧವಾಗಿರಬೇಕು. ಹಾಗಾದರೆ ದೇಹ ಶುದ್ಧಿ ಯಾರಿಂದ ನಮಗೆ ಪ್ರಾಪ್ತಿಯಾಯಿತು? ಯತಿಗಳಿಂದಾಗಿ ಪ್ರಾಪ್ತಿಯಾಯಿತು. ಅದಕ್ಕೆ ಅವರು ಯಾವ ಶಬ್ದವಾಚ್ಯರು? ತೀರ್ಥ ಶಬ್ದವಾಚ್ಯರು. ದೇಹ ಶುದ್ಧಿಯಿಂದ ಜ್ಞಾನ ಉಳಿತು, ಜ್ಞಾನದಿಂದಾಗಿ ಮೋಕ್ಷ ಪ್ರಾಪ್ತಿಯಾಯಿತು. ಹಾಗಾದರೆ ಮೋಕ್ಷಕ್ಕೆ ಕಾರಣ ಯಾವುದಾಯಿತು? ದೇಹ ಶುದ್ಧಿ ಕಾರಣ ಆಯಿತು. ಅದು ಯಾರಿಂದ ಬಂತು? ಅವರು ತೀರ್ಥ ಶಬ್ದವಾಚ್ಯರು. ತೀರ್ಯತಿ ಇಷ್ಟು ಕ್ರಮವನ್ನು. ಇನ್ಯಾಕೆ ಅವರು ತೀರ್ಥ ಶಬ್ದವಾಚ್ಯರು ಅಂತಂದರೆ ಅದಕ್ಕೆ ತಿಳಿಸ್ತಾರೆ, ಶಾಸ್ತ್ರಗಳನ್ನು ಯಾರು ಕೊಟ್ಟಿದ್ದಾರೆ, ಮೋಕ್ಷ ನಮಗೆ ಯಾವುದರಿಂದ ಪ್ರಾಪ್ತಿ ಅಂತಂದರೆ ಕೃಷ್ಣ ತಾನು ತಿಳಿಸಿದ ಜ್ಞಾನಿನಾಂ ಪ್ರಿಯತಮೋ ದೇವಿ. ನನಗೆ ಜಗತ್ತಿನಲ್ಲಿ ಅತಿ ಪ್ರಿಯವಾದ ಪದಾರ್ಥ ಅಂತಂದರೆ ಯಾವುದು? ಜ್ಞಾನ ಅಂತ ತಿಳಿಸ್ಬಿಟ್ಟ. ಆ ಜ್ಞಾನ ಯಾರಿಂದ ಬಂತು? ಗ್ರಂಥರೂಪೇಣ ಬಂತು. ಯಾರಿಂದ? ಯತಿಗಳಿಂದ ಬಂತು. ಆದ್ದರಿಂದ ಯತಿಗಳು ತೀರ್ಥ ಶಬ್ದವಾಚ್ಯರಾದರು. ಹೀಗೆ ತೀರ್ಥಗಳು ಇರ್ತಕ್ಕಂತಹ ಕ್ಷೇತ್ರವೇ ಕ್ಷೇತ್ರಂ ಸ ಪಾಜಕ ಪದಂ. ಈ ಪಾಜಕ ಕ್ಷೇತ್ರವನ್ನೇ ಶ್ರೀಮದ್ ಆಚಾರ್ಯರು ತಾವು ಯಾಕೆ ಇದನ್ನು ವಿಶೇಷವಾಗಿ ಆಯ್ಕೆ ಮಾಡಿಕೊಂಡಿದ್ದಾರೆ ಅಂತಂದರೆ ಇಷ್ಟು ಅಂಶವನ್ನು ನಮಗೆ ತಿಳಿಸ್ತಾ, ವಿಜ್ಞಾತ ಭಾರತ ಪುರಾಣ ಮಹಾರಹಸ್ಯಂ ಯಂ ಭಟ್ಟ ಇತ್ಯಭಿವದಂತೆ ಜನಾವಿನೀತಂ. ಮಧ್ಯಗೇಹ ಭಟ್ಟರ ಒಂದು ಪರಿಚಯವನ್ನು ಮಾಡ್ತಾ ಇದ್ದಾರೆ. ವಿಜ್ಞಾನ ಭಾರತ ಪುರಾಣ ಮಹಾರಹಸ್ಯಂ. ಬರೀ ಪುರಾಣ ಹೇಳ್ತಾ ಕೂತಿದ್ರು ಅಂತ ಅರ್ಥ ಅಲ್ಲ. ಮತ್ತೆ ಏನೋ ಪುರಾಣ ಹೊಡಿತಾರ್ರಿ ಅಂತ ಹಿಂಗೆ ಹೋಗುತ್ತೆ ನೋಡ್ರಿ ಶಬ್ದ. ಯಾರೋ ಇಬ್ಬರು ಮಾತಾಡ್ತಿದ್ರು ಅಂದರೆ ಅದು ಪುರಾಣ. ಸಾಯಂಕಾಲ ಈಗ ಅಲ್ಲಿ ಹೊರಟ್ರಿ ಪುರಾಣ. ಪುರಾಣದಲ್ಲಿ ಏನು ಮಾಡ್ತಿದ್ವಿ? ಪುರಾಣ. ಬರೀ ಪುರಾಣವೇ ನಮ್ದಲ್ಲ, ಹಂಗಲ್ಲ ಅಂತ ತಿಳಿಸ್ತಾ ಇದ್ದಾರೆ. ಪುರಾಣ ಮಹಾರಹಸ್ಯಂ ಅದು ತಿಳಿಸ್ಕೊಟ್ರು. ಕೇವಲ ಪುರಾಣ ಅಂದರೆ ಯಥಾವತ್ ಆ ಏನು ಪ್ರಸಂಗ ಇರ್ತದೆ ಅದನ್ನು ಹೇಳ್ತಾ ಹೋಗೋದು, ಸುಮ್ಮನೆ ಒಂದು ಕಥಾ ಅನುವಾದ ಆಗುತ್ತದೆ. ಹಂಗೆ ಹೇಳೋದಲ್ಲ. ಆ ಪುರಾಣದಲ್ಲಿರ್ತಕ್ಕಂತಹ ರಹಸ್ಯ ಭಾಗ, ಸಾರ ಭಾಗ ಏನಿದೆ, ಆ ಸಾರ ಭಾಗವನ್ನು ತಿಳಿದು ಹೇಳ್ತಕ್ಕಂಥದ್ದೇನಿದೆ ಅದು ಜ್ಞಾನಿಗಳಿಗೆ ಮಾತ್ರ ಸಾಧ್ಯ ಅಂತ ತಿಳಿಸೋದು. ಎಂ ಭಟ್ಟ ಇತ್ಯಭಿ ವದಂತಿ. ಅಲ್ಲಿರ್ತಕ್ಕಂತಹ ಆ ಎಲ್ಲ ಕ್ಷೇತ್ರವಾಸಿಗಳು ಮಧ್ಯಗೇಹ ಭಟ್ಟರನ್ನು ಹೆಸರಲ್ಲೇ ಇದೆ ನೋಡಿ, ಭಟ್ಟ. ಯಾಕೆ ಅವ್ರನ್ನ ಭಟ್ಟ ಅಂತ ಕರಿತಿದ್ರು? ಭಟ್ಟ ಅಂತ ನಮ್ಮಲ್ಲಿ ಅಡುಗೆ ಮಾಡೋರನ್ನ ಭಟ್ಟ ಅಂತ ಕರಿತೀವಿ. ಹೌದು, ಅದು ಏನು ಸಾಮಾನ್ಯ ಕೆಲಸ ಅಲ್ರಿ. ಇಡೀ ಒಂದು ಕಾರ್ಯ ಸುಸಂಪನ್ನವಾಗಬೇಕು ಅಂದರೆ ಕೊನೆಗೆ ಯಾವುದು? ನೀವು 7 ದಿವಸ ಉಪನ್ಯಾಸ ಮಾಡಿರ್ರಿ, 7ನೇ ದಿವಸ ಮಂಗಳಕ್ಕೆ ಊಟ ಚೆನ್ನಾಗಿಲ್ಲ ಅಂದರೆ ತಲೆಗೂ ಏನು ಹೋಗೋದೇ ಇಲ್ಲ. ಅದಕ್ಕೆ ಅವ್ರನ್ನೇನು ಮಾಡಿದ್ರು, ಯಾವುದ್ಯಾವುದಕ್ಕೆ ಎಷ್ಟೆಷ್ಟು ಹಾಕಬೇಕು ಅದರದ್ದು ಏನು ಪ್ರಮಾಣ, ಆ ಜ್ಞಾನ ಇರಬೇಕು. ಅದಕ್ಕೆ ಅವರನ್ನು ಭಟ್ಟ ಅಂತ. ಎಲ್ಲೂ ಕೂಡ ಎಂ ಭಟ್ಟ ಇತ್ಯಭಿವದಂತೆ ಜನಾವಿನೀತಂ. ಇವರನ್ನು ಭಟ್ಟ ಅಂತ ಕರೆದದ್ದು ಯಾಕೆ ಅಂತಂದರೆ ಸಮಗ್ರ ಏನು ಆ ಪುರಾಣಾದಿಗಳನ್ನು ತಾವು ತಿಳಿದಿದ್ರು. ಅಷ್ಟು ಮಾತ್ರ ಅಲ್ಲ, ಅದರಲ್ಲಿರ್ತಕ್ಕಂತಹ ರಹಸ್ಯವನ್ನು ತಾವು ಉಪದೇಶ ಮಾಡ್ತಾ ಇದ್ರು. ಏನು ಪುರಾಣದಲ್ಲಿ ರಹಸ್ಯ ಅಂದರೆ ಏನು? ಹಿಂಗೊಂದು ಪ್ರಶ್ನೆ ಬಂದರೆ ಇದಕ್ಕೆ ಮಂತ್ರಾಲ್ ರಾಯರು ತಾವು ರಾಮಚಾರಿತ್ರ ಮಂಜರಿಯಲ್ಲಿ ಹೇಳುತ್ತಾ, ವಿಶ್ವಾಮಿತ್ರೇಣ ಮಂತ್ರ ಹೃದಯ ಸಹಿತಾಂ ತಾಟಕಾಂ ಘಾತಕೋಸ್ತ್ರಂ ಒಂದು ಶಬ್ದವನ್ನು ಆಡು. ವಿಶ್ವಾಮಿತ್ರೇಣ ಮಂತ್ರ ಅಂತ ತಗೊಂಡು ಇದು ರಾಮಾಯಣದಲ್ಲಿ ಬರ್ತಕ್ಕಂತಹ ಕಥಾಭಾಗ. ಏನಪ್ಪ ಸಾರ ಅಂತಂದರೆ, ವಿಶ್ವಾಮಿತ್ರರಿಂದ ಪರಮಾತ್ಮ ಮೊನ್ನೆ ದಿವಸ ನಾವು ತಿಳಿಸಿದಂತೆ ಬಲ ಅತಿಬಲ ಅನ್ನೋ ಮಂತ್ರವನ್ನು ಸ್ವೀಕಾರ ಮಾಡು.
ಯಾಕೆ ಸ್ವೀಕಾರ ಮಾಡಿದ್ರು ಅಂತಂದರೆ, ರಾಮದೇವರಿಗೆ ಶ್ರಮ ಇತ್ತು, ಹಸಿವು, ನೀರಡಿಕೆ, ಇದರ ಪರಿಹಾರಕ್ಕಾಗಿ ತಗೊಂಡ್ರು ಅಂತ ಹಂಗೆ ಅರ್ಥ ಮಾಡೋದಲ್ಲ. ಅದು ಪುರಾಣ ನೋಡಿದ್ರೆ ಹಾಗೆ ತಿಳಿಸ್ತಾರೆ. ಸೀತಾದೇವಿಯರ ಅಪಹರಣ ಆಗಿದೆ ಅನ್ನೋ ಕಾಲಕ್ಕೆ ರಾಮದೇವರು ಅತ್ತಷ್ಟು ನೀವು ಅಳ್ಳಿಕ್ಕಾಗೋಲ್ವಂತೆ ನೋಡಿ, ಅಷ್ಟೊತ್ತಿದ್ದಾನಂತೆ ರಾಮಚಂದ್ರ. ಇದನ್ನು ನೋಡ್ತಾ ಯಾರಾದರೂ ಅವ್ರಿಗೆ ದುಃಖ ಬಂದಾಗ, ಅಯ್ಯೋ ನಮ್ದೇನು ಬಿಡ್ರಿ, ರಾಮದೇವ್ರಿಗೆ ತಪ್ಪಿಲ್ಲ ಪಾಪ, ರಾಮಾಯಣ ತೆಗೆದು ನೋಡ್ರಿ, ರಾಮದೇವ್ರು ಹತ್ತಿದ್ದಾರೆ ಅಂತ ನಾವೇನಾರು ಹಾಗೆ ಸಮಾಧಾನ ಮಾಡ್ಕೊಂಬಿಟ್ರೆ ಏತು ನರಕಗಾಮಿನ, ನರಕಕ್ಕೆ ಹೋಗಿ ಬಿದ್ದು ಹೋಗ್ಬೇಕು ನಾವು. ಹಾಗಾದ್ರೆ ರಾಮದೇವ್ರು ಹತ್ತಿದ್ದು ಸುಳ್ಳಲ್ಲ, ನಿಜಾನೇ. ಆದರೆ ಕಾರಣ ಮಾತ್ರ ನಿಜ ಅಲ್ಲ. ಪರಮಾತ್ಮ ಲೋಕ ವಿಡಂಬನಾರ್ಥವಾಗಿ ಆ ಕಾರ್ಯವನ್ನು ಮಾಡಿದ್ದಾನೆ, ಅಷ್ಟೇ ನಾವು ತಗೋಬೇಕೇ ಹೊರತಾಗಿ ಯಥಾವತ್ತಾಗಿ ರಾಮದೇವರಿಗೂ ಸೀತಾಮಾತೆಗೂ ವಿಯೋಗ ಇತ್ತು ಅಂತ ನಾವೇನಾದರೂ ನೇರವಾಗಿ ಪುರಾಣ ಕಥೆಯನ್ನೇ ತಗೊಂಡು ಅದನ್ನು ನಾವೇನಾದ್ರು ಹೇಳಿರ್ತಕ್ಕಂಥದ್ದನ್ನೇ ಯಥಾವತ್ತಾಗಿ ನಾವು ಅದನ್ನು ಗ್ರಹಣ ಮಾಡಿಕೊಂಡಿದ್ದೇವೆ ಅಂತಂದರೆ ಅದು ನರಕಕ್ಕೆ ಕಾರಣ. ಆದರೆ ಮಧ್ಯಗೇಹ ಭಟ್ಟರು ಹಂಗ ಕಾರ್ಯ ಮಾಡಿರ್ತಕ್ಕಂಥವರಲ್ಲ. ತಾವು ಪುರಾಣವನ್ನು ಹೇಳ್ತಾ ಇದ್ದರು. ಪುರಾಣದಲ್ಲಿರ್ತಕ್ಕಂತಹ ಮಹಾರಹಸ್ಯಂ, ಅತ್ಯಂತ ರಹಸ್ಯ ಭಾಗವಾದ ಜಗನ್ನಾಥದಾಸರು ಕೂಡ ತಾವು ಹರಿಕಥಾಮೃತ ಸಾರದಲ್ಲಿ ಸ್ತೋತ್ರ ಮಾಡಬೇಕಾದರೆ ಭಾರತೀಯ ದೇವಿಯರನ್ನು ಏನಂತ ಪ್ರಾರ್ಥನೆ ಮಾಡಿದ್ದಾರೆ? ಕೃತಿರಮಣ ಪ್ರದ್ಯುಮ್ನ ನಂದನೆ ಚತುರವಿಂಶತಿ ತತ್ವಪತಿ ದೇವತೆಗಳಿಗೆ ಪತಿಯನಿಸ್ತಿಹ ಮಾರುತನ ನಿಜ ಪತ್ನಿ. ಮುಂದೇನು? ಭಾರತ ಸತತ ಹರಿಯಲಿ ಗುರುಗಳಲ್ಲಿ ಸದ್ರತಿಯ ಪಾಲಿಸಿ ಭಾರತ ಭಾಗವತ ಪುರಾಣ ರಹಸ್ಯ ತತ್ವಗಳ ಅರುಪು ಕರುಣದಲ್ಲಿ. ನೋಡಿ ಶಬ್ದ ನೋಡ್ರಿ ಹೆಂಗೆ ತಗೊಂಡ್ರಲ್ಲಿ. ಕೇವಲ ಪುರಾಣವನ್ನು ಅರುಪು ಅಲ್ಲ, ಪುರಾಣ ರಹಸ್ಯ ಮಾತ್ರ ಅಲ್ಲ. ರಹಸ್ಯ ಅಂದರೆ ಜಗತ್ತಿನಲ್ಲಿ ಏನು ಕ್ರಮ? ಇಬ್ಬರು ರಹಸ್ಯವಾಗಿ ಮಾತಾಡಿದ್ರು ಅಂದರೆ ಅದೇ ಸತ್ಯ ಅಂತಲ್ಲ. ಅದು ರಹಸ್ಯವೂ ಆಗಿರಬೇಕು, ಗುಟ್ಟಾಗೂ ಇರಬೇಕು, ತತ್ವ ಇದಮಿತ್ತಮ್ ಆಗಿರಬೇಕು. ಅಂಥದ್ದು ಮಾತ್ರ ನನಗೆ ಆ ಜ್ಞಾನವನ್ನು ಕೊಡಿಸುವಂತ ಜಗನ್ನಾಥದಾಸರು ತಾವೇ ನನ್ನ ಸ್ತೋತ್ರವನ್ನು ನಡೆಸಿದ್ದಾರೆ. ಹೀಗೆ ಆ ಕ್ರಮದಿಂದ ಮಧ್ಯಗೇಹ ಭಟ್ಟರ ಆ ಒಂದು ಜ್ಞಾನದ ಒಂದು ಮಹಿಮೆಯನ್ನು ಕೂಡ ಪಂಡಿತಾಚಾರ್ಯರು ತಾವೇ ಹೇಳ್ತಾ, ಗೋವಿಂದ ಸುಂದರ ಕಥಾ ಸುಧಯಾ ಸನೃಣಾಮಾನಂದಯನ್ನ ಕಿಲ ಕೇವಲ ಮಿಂದ್ರಿಯಾಣಿ ಕೆಂತ ಪ್ರಭೋ ರಜತ ಪೀಠ ಪುರೇ ಪದಾಬ್ಜಂ ಶ್ರೀವಲ್ಲಭಸ್ಯ ಭಜತಾಮಪಿ ದೇವತಾನಾಂ. ಗೋವಿಂದ ಸುಂದರ ಕಥಾ ಸುಧಯಾ ಸನೃಣಾಂ. ಪರಮಾತ್ಮನ ಆ ಒಂದು ವರ್ಣನೆ, ಅದರಲ್ಲೂ ಮಧ್ಯಗೇಹ ಭಟ್ಟರು ಮಾಸ್ಟರ್ ಸಬ್ಜೆಕ್ಟ್ ಯಾವುದಂತೆ? ಕೃಷ್ಣಾವತಾರ. ಮಧ್ಯಗೇಹ ಭಟ್ಟರು ಕೃಷ್ಣಾವತಾರ, ಕೃಷ್ಣನ ವರ್ಣನೆಯನ್ನು ಮಾಡ್ತಾ ಇದ್ರು ಅಂತಂದರೆ ಕೇವಲ ಅಲ್ಲಿರ್ತಕ್ಕಂತಹ ಪುರವಾಸಿಗಳು ಅವರು ಮಾತ್ರ ಬಂದಿದ್ರು, ಅವರು ಅದನ್ನು ಕೇಳ್ತಾ ಇದ್ರು, ಅಷ್ಟು ಮಾತ್ರ ಅಲ್ಲಪ್ಪ, ಸಮಸ್ತವಾದ ದೇವತೆಗಳು ಬಂದ್ಬಿಟ್ಟಿರೋರು. ಹಂಗೆ ಕೃಷ್ಣಾವತಾರವನ್ನು ವರ್ಣನೆ ಮಾಡಿರ್ತಕ್ಕಂಥವ್ರು ಯಾರು? ಮಧ್ಯಗೇಹ ಭಟ್ಟರು. ನೋಡ್ರಿ ಅಷ್ಟು ತಿಳಿಸ್ತಾರೆ ನಮಗೆ. ಇಷ್ಟು ಪ್ರಕಾರವಾಗಿ ಆ ಸಾಧನಾ ಶರೀರ ಯಾರದು? ಮಧ್ಯಗೇಹ ಭಟ್ಟರು. ಸಾಕ್ಷಾತ್ ಜೀವೋತ್ತಮರಾದ ಮುಖ್ಯ ಪ್ರಾಣ ದೇವರು ಇವರನ್ನು ಆಯ್ಕೆ ಮಾಡಿದ್ದಾರೆ ಅಂದರೆ ಇನ್ನೆಂತಹ ಉತ್ತಮ ಚೇತನ ಆಗಿರಬೇಡ. ಸುಮ್ಮನೆ ಹಂಗಿಂಗೆ ಬರ್ತಕ್ಕಂಥವರು ಆ ವಾಯುದೇವರು ನೋಟ್ ಅದನ್ನು ತಿಳಿಸ್ತಾರೆ. ಹೀಗೆ ಆ ಕ್ರಮದಲ್ಲಿ ಗೋವಿಂದ ಸುಂದರ ಕಥಾಸುದಯ ಸನೃಣ, ಏನು ವಿಶೇಷವಾಗಿ ಪರಮಾತ್ಮನ ಕಥಾಮೃತವನ್ನು ಇದ್ದಂತಹ ಎಲ್ಲ ಸಜ್ಜನರಿಗೆ ಉಣಿಸ್ತಾ ಇದ್ದರೆ ಎಲ್ಲರೂ ಹರ್ಷೋದ್ಗಾರ ಮಾಡ್ತಾ ಇರಬೇಕು. ಹೀಗೆ ಏತತ್ ಕ್ರಮದಲ್ಲಿ ಮಧ್ಯಗೇಹ ಭಟ್ಟರ ಆ ಒಂದು ಚಿಂತನಾ ಕ್ರಮ, ಅವರ ಪಾಂಡಿತ್ಯ, ಇದೆಲ್ಲದರ ಜೊತೆಗೆ ಅವ್ರಿಗೂ ನೈರ್ಗುಣ್ಯವಾದಿಷು ಜನೇಶ್ವಪಿ ಸಾಗ್ರಹೇಶು, ಏತತ್ ಕಾಲಕ್ಕೆ ದೇವರು ನಿರ್ಗುಣ ಅಂತ ಪ್ರತಿಪಾದನೆ ಮಾಡೋರೇ ಬಹಳ ಮಂದಿ ಇದ್ದರಂತೆ. ಅವರ ಮಧ್ಯದಲ್ಲಿ ಇವರು ಪರಮಾತ್ಮನ ಗುಣದ ಪ್ರತಿಪಾದನೆ ಮಾಡಬೇಕಾಗಿತ್ತು. ಈ ತತ್ಕಾಲಕ್ಕೆ ಪರಮಾತ್ಮನ ವಿಶಿಷ್ಟವಾದ ಆ ಒಂದು ಜ್ಞಾನ ಸರ್ವತ್ರ ಅದು ಸ್ಥಾಪನೆ ಆಗಬೇಕು.
ಸಜ್ಜನರು ಯಥಾರ್ಥವಾದ ಜ್ಞಾನದಿಂದ ಚ್ಯುತರಾಗಬಾರದು ಅಂತ ತಾವು ಮನಸ್ಸಿನ ಸಂಕಲ್ಪ ಮಾಡ್ತಾ 12 ವರ್ಷಗಳ ಕಾಲ ಸತಿಪತಿಯರು ತಾವು ಸೇವಾ ವಿಶೇಷವನ್ನು ನಡೆಸಿರೋಣ. ಹಿಂಗೆ ಮಾಡಿದಾಗ ಅದರ ಪ್ರತಿಫಲವಾಗಿ ಮುಂದೆ ವಾಯುದೇವರು ಮಧ್ವರಾಯರಾಗಿ ತಾವು ಬಂದಿರತಕ್ಕಂತಹ ಕಥಾಭಾಗ ಇಷ್ಟೆಲ್ಲ ಹೌದು. ಇದನ್ನೇ ನಮಗೆ ತಿಳಿಸ್ತಾರೆ. ಇವರ ಸೇವಾ ಕ್ರಮ ಹೇಗಿತ್ತು? ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ. ಪೂರ್ವದಲ್ಲಿ ಹೇಗೆ ಕರ್ದಮರು ಆ ಸೇವಾ ಒಂದು ವಿಶೇಷವನ್ನು ನಡೆಸಿತು. ಪರಮಾತ್ಮ ಬರೋ ಪೂರ್ವದಲ್ಲೂ ಕರ್ದಮರ ತಪಸ್ಸು. ನಾರಾಯಣ ಪಂಡಿತಾಚಾರ್ಯ ಕರ್ದಮರನ್ನೇ ಮೊದಲಿಗೆ ಯಾಕೆ ತಗೊಂಡ್ರು? ದಮ ಇಂದ್ರ ನಿಗ್ರಹ ಉಳ್ಳವರಾಗಿದ್ದರು ಯಾರು? ಕರ್ದಮರು. ಅಂತಹ ಕರ್ದಮರು ತಾವು ಮದುವೆನೇ ಬೇಡ ಅಂತ ಅನ್ಕೊಂಡ್ಬಿಟ್ಟಿದ್ರು. ಕೇವಲ ಯತ್ಯಾಶ್ರಮದಲ್ಲಿ ಇದ್ದಂತೆ ತಾವು ಸಾಧನಾದಿಗಳನ್ನು ಮಾಡಬೇಕು ಅಂತ ಸಂಕಲ್ಪ ಮಾಡಿದರೆ ದೇವಹೂತಿ ಇವರನ್ನೇ ಲಗ್ನ ಆಗಬೇಕು ಅಂತ ತಾನು ಸಂಕಲ್ಪ ಮಾಡಬೇಕು. ಅಲ್ಲ, ಕರ್ದಮರ ಪರಿಚಯ ಆದರೂ ದೇವಹೂತಿಗೆ ಹೇಗಾಯಿತು? ಕರ್ದಮರಿದ್ದದ್ದು ಎಲ್ಲೋ ಕಾಡಲ್ಲಿ, ಈ ಹೆಣ್ಮಗಳಿದ್ದದ್ದು ಅರಮನೆಯಲ್ಲಿ. ಸ್ವಯಂಭೂಮನೆಗಳು ಕೇಳಿದ್ರು, ಕರ್ದಮರ ಪರಿಚಯ ನಿನಗೆ ಹೇಗೆ ಅಂತಂದು. ಮತ್ತೇನಿಲ್ಲ, ನಾನು 5 ವರ್ಷದ ಹುಡುಗಿಯಾದಾಗ ನಾರದರು ಅರಮನೆಗೆ ಬಂದಿದ್ದರು. ನಿಮ್ಮ ಹತ್ರನೇ, ಅರ್ಥಾತ್ ಸ್ವಯಂಭೂಮನೆಗಳ ಹತ್ರನೇ ಕರ್ದಮರ ತಪಸ್ಸಿನ ವೈಭವವನ್ನು ವರ್ಣನೆ ಮಾಡಿದ್ರಂತೆ. ಅದನ್ನು ಕೇಳಿದಾಗ 5 ವರ್ಷದ ಹುಡುಗಿ ಮನಸ್ಸಿನಲ್ಲಿ ಸಂಕಲ್ಪ ಮಾಡಿದ್ಲಂತೆ, ನಾನು ಲಗ್ನ ಅಂತ ಆದರೆ ಕರ್ದಮರನ್ನು. ಉಳಿದ 2 ಹೆಣ್ಣುಮಕ್ಕಳು ಲಗ್ನ ಹೆಂಗೋ ಆಗೋಯ್ತು. ಆ ಕೂತಿದೇವಿ ಪ್ರಸೂತಿ ದೇವಿದು ಹಾಗೆ ಹೋಯ್ತಂತೆ. ಈ ದೇವಹೂತಿದಾಗಲಿಲ್ಲ. ಯಾರನ್ನು ತೋರಿಸಿದ್ರು ಒಲ್ಲೆ 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 ಅಂತಿದ್ರು. ಇದ್ಯಾಕೆ ಹಿಂಗೆ ಅಂತ್ಯಮ್ಮ, ನಿನ್ನ ಮನಸ್ಸಲ್ಲಿ ಯಾರು ಇದ್ದಾರಾ ಅಂತ ಶುರು ಆಯ್ತು ಅಲ್ಲಿಂದ. ಅದ ಇದ್ದಾರೆ ಅಂತಂದು ಅವರು ಯೋಗ್ಯರಾದನ್ನೆಲ್ಲ ಆಯ್ಕೆ ಮಾಡ್ತಿದ್ರು. ಈಗ ಎಲ್ಲ ಜಗತ್ತಿಗೆ ಶಾಸ್ತ್ರಕ್ಕೆ ವಿರುದ್ಧವಾಗಿ ಕಾರ್ಯವನ್ನು ನಡೆಸ್ತಾ ಇರ್ತಾರೆ. ಹೀಗಿದ್ದಾಗ ಕರ್ದಮರು ತಾವು ಲಗ್ನವೇ ಆಗೋಲ್ಲ ಅಂತ ತಾವು ಇಷ್ಟು ಸಂಕಲ್ಪ ಮಾಡಿದರೆ, ಆಗ ಸ್ವಯಂಭೂಮನುಗಳು ಬ್ರಹ್ಮದೇವರನ್ನು ಸ್ತೋತ್ರ ಮಾಡೋಣ, ಬ್ರಹ್ಮದೇವರು ಪರಮಾತ್ಮನ ಸ್ತೋತ್ರ ಮಾಡೋಣ, ಪರಮಾತ್ಮ ಕರ್ದಮರ ಮುಂದೆ ಬರೋಣ, ಕರ್ದಮರು ಪರಮಾತ್ಮನ ಸ್ತೋತ್ರ ಮಾಡೋಣ, ಪರಮಾತ್ಮನ ಕಣ್ಣಿಂದ ಆನಂದ ಭಾಷೆ ಬರೋಣ, ಅದು ಒಂದು ಬಿಂದು ಬೀಳೋಣ, ಅದೇ ಬಿಂದು ಸರೋವರ ಆಗೋಣ. ಇಷ್ಟೆಲ್ಲ ಕಾರ್ಯವೈಖರಿ ಆದಾಗ ಮುಂದೆ ಪರಮಾತ್ಮ ತಿಳಿಸ್ದ ಯಾರಿಗೆ? ಕರ್ದಮರಿಗೆ, ನೀವು ಲಗ್ನ ಆಗಬೇಕು ಅಂತ. ಸ್ವಾಮಿ ಹಿಂಗೆ ಯಾಕೆ ಮಾಡ್ತೀವ? ಬೇಡ, ನೋಡು ಸಾಧನೆಗೆ ಬಾಧಕ ಆಗುತ್ತದೆ ಸಂಸಾರಾವಸ್ಥೆ. ಆಗ ಪರಮಾತ್ಮ ಅಂದ, ಅದಕ್ಕೆ ಅವಕಾಶ ಇಲ್ಲ. ಯಾರ್ಯಾರ ಸಾಧನೆ ಹೇಗೆ ಆಗಬೇಕೋ ಭಗವತ್ ಸಂಕಲ್ಪದಿಂದ ಆಗ್ತದೆ. ಎಲ್ಲರೂ ಯತಿಗಳೇ ಆಗ್ಬಿಟ್ರೆ ವೈಶ್ವದೇವ ಮಾಡೋರು ಯಾರು? ಹೌದು ಇದು. ವೈಶ್ವದೇವ ಮಾಡಲಿಕ್ಕೆ ಗೃಹಸ್ಥ ಮಾತ್ರ ಅಧಿಕಾರಿ, ಉಳಿದವರು ಅನಧಿಕಾರಿಗಳು. ಅದರಿಂದ ಸಾಧನೆ ಏಕಪ್ರಕಾರ ಅಲ್ಪ. ನೀ ಲಗ್ನ ಆಗ, ನಾನೇ ಮಗನಾಗಿ ಬರ್ತೇನೆ ಅಂದ್ಬಿಟ್ಟು ಓ ಆಗ್ತೇನೆ ಅಂತಂದ್ರು ಯಾರು? ಕರ್ದಮರು. ಸರಿ, ದೇವಹೂತಿ ಲಗ್ನ ಆಗೋಣ. ಇಷ್ಟೆಲ್ಲ ಆಗಿ 9 ಜನ ಹೆಣ್ಣುಮಕ್ಕಳು ಬಂದರು. ಕರ್ದಮರಂದರು, ನಾವಿನ್ನು ಹೊರಡ್ತೇವೆ ಅಂದರು ದೇವಹೂತಿ. ಹಂಗಲ್ಲ ಸ್ವಾಮಿ, ಹಿಂದೆ ಪರಮಾತ್ಮ ನಿಮಗೊಂದು ಮಾತು ಕೊಟ್ಟಿದ್ದ, ನಾನೇ ಮಗನಾಗಿ ಬರ್ತೇನೆ ಅಂತ ಹೇಳಿದ್ದ. ಆದ್ದರಿಂದ ತಾವು ಅನುಗ್ರಹ ಮಾಡಬೇಕು ಅಂದರೆ ಆಗ ಕರ್ದಮರಂದ್ರಂತೆ, ನೋಡು ಇಲ್ಲಿ ತನಕ ನಾನು ಮಾಡಿದ ತಪಸ್ಸಿನ ಫಲ ಎಲ್ಲ ವಿನಿಯೋಗ ಆಗೋಗಿದೆ. ಯಾಕೆ? 2ನೇ ಸ್ವರ್ಗಲೋಕದಂತೆ ತಯಾರು ಮಾಡಿಬಿಟ್ರು. ಅದರಲ್ಲಿ ತನ್ನ ಪತ್ನಿಗೆ ಆನಂದಾದಿಗಳನ್ನು ತಾವು ಉಣಬಡಿಸಿದ್ದಾರೆ. ಅದರಿಂದ ಪುಣ್ಯ ಲಕ್ಷಣಿಸಿದೆ. ಪುನಃ ಸಾಧನೆ ಮಾಡಬೇಕು, ಅದರ ಪ್ರತಿಫಲವಾಗಿ ಪರಮಾತ್ಮನ ಅನುಗ್ರಹ ಆಗಬೇಕು ಅಂತ ಹೇಳ್ತಾ ಇನ್ನೊಂದು ಆವರ್ತಿ ಕರ್ದಮರು ತಾವಲ್ಲಿ ವಿಶೇಷವಾಗಿ ಸತಿಪತಿಯರು ನೋಡ್ರಿ. ಆಗ ಕರ್ದಮರು ಏನು ತಿಳಿಸಿದ್ರು? ಇಬ್ಬರೂ ಸೇರಿ ಸೇವೆಯನ್ನು ಮಾಡಿದರೆ ಭಗವದ್ ಅನುಗ್ರಹ ಆಗ್ತದೆ ಅಂತ ಏನು ತಿಳಿಸಿದ್ರಲ್ಲ, ಅದನ್ನೇ ಇಲ್ಲಿ ತಗೊಂಡಿದ್ದಾರೆ. ನಮ್ಮ ಮಧ್ಯಕ್ಕೆ ಭಟ್ಟರು ಮಾತ್ರ ಸಾಧನೆ ಮಾಡಿದ್ದಲ್ಲ, ಜೊತೆಗೆ ಅವರ ಪತ್ನಿಯರಾಗಿರ್ತಕ್ಕಂತಹ ವೇದವತಿ ದೇವಿಯೂ ಕೂಡ ಸೇರಿ ಆ ಒಂದು ಸೇವೆಯನ್ನು ತಾವು ನಡೆಸಿರೋಣ. ಪೂರ್ವೇಪಿ ಕರ್ದಮ ಪರಾಶರ ಪಾಂಡು ಮುಖ್ಯ ಯತ್ಸೇವೆಯ ಗುಣಗಣಾಢ್ಯಂ ಪ್ರತ್ಯಮಾಹು. ಏತತ್ ಕ್ರಮದಲ್ಲಿ ತಾವು ಆ ಸೇವೆಯನ್ನು ನಡೆಸ್ತಾ ಇದ್ದರೆ ಆ ಒಂದು ಸೇವಾ ಬಲದಿಂದಾಗಿ ಶ್ರೀಮದ್ ಆಚಾರ್ಯರ ಅವತಾರಾದಿಗಳು ಆಗಬೇಕು. ಇಡೀ ಮಧ್ವವಿಜಯ ಆಗಲಿ ಅಥವಾ ಯಾವ ದಾಸ ಸಾಹಿತ್ಯ ಆಗಲಿ, ಎಲ್ಲೂ ಕೂಡ
ಮಧ್ಯಗೇಹ ಭಟ್ಟರ ಹೆಸರನ್ನೇ ಹೇಳಲಿಲ್ಲ. ಇದೊಂದು ವಿಚಿತ್ರ, ಆಶ್ಚರ್ಯ ಇದು. ಹೌದು ಅಲ್ರಿ, ನೀವು ಹೇಳ್ತಾ ಇದ್ದೀರಲ್ಲ ಮಧ್ಯಗೇಹ ಭಟ್ರು, ಅದವ್ರ ಹೆಸರಲ್ಲ, ಅಡ್ಡ ಹೆಸರು. ನಡೆಲ್ಲಾಯರು ಮಧ್ವರಾಯರ ಗುರುಗಳು ಅಂದರೆ ಏನು? ನಡು ಇಲ್ಲ ಅಂದರೆ ಮನೆ. ಹೌದಾ? ಮಧ್ಯದಲ್ಲಿ ಮನೆ ಇದ್ದರೆ ಮಧ್ಯಗೇಹ ಭಟ್ಟರು. ಇಡೀ ಆ ಪಾಜಕ ಕ್ಷೇತ್ರದಲ್ಲಿ ಇವರ ಮನೆ ಮಧ್ಯದಲ್ಲಿತ್ತು, ಅದಕ್ಕೆ ಮಧ್ಯ ಗೇಹ ಅಂದರೆ ಮನೆ. ಮಧ್ಯಗೇಹ ಭಟ್ಟರು ಅನ್ನೋದೇನಾಯ್ತದು? ಸರ್ನೇಮ್ ಇಟ್ಕೊಂಡು ಕರೆದಿದ್ದೇ ಹೊರತಾಗಿ ಅವ್ರ ಹೆಸರೇ ಹೇಳಲಿಲ್ಲ. ಸರಿ ಆಯ್ತಪ್ಪ, ದಾಸಾಹಿತ್ಯದಲ್ಲಾದರೂ ಹೇಳ್ತಾರಾ ಅಂತಂದರೆ ನಡುಮನೆ ಎಂಬ ಬ್ರಾಹ್ಮಣನ ಜಗನ್ನಾಥ ದಾಸರು ಕೈ ಚೆಲ್ಬಿಟ್ರು. ನಡುಮನೆ ಎಂಬ ಬ್ರಾಹ್ಮಣನ ಹೇಳು. ಇಲ್ಲಿ ಮಧ್ಯಗೇಹ ಭಟ್ಟರು ನೋಡಿ, ಇಲ್ಲೂ ನಮಗೆ ತಿಳಿಸ್ಲಿಲ್ಲ. ನಾವು ಪರವಾಗಿಲ್ಲ, ಆಯ್ತು ರೀ, ಏನೂ ನಮಗೆ ಹೇಳಿಲ್ಲ ಅಷ್ಟೇ ನಾವು ತಗೊಂಡ್ಬಿಟ್ರೆ ಪೂರ್ವಪಕ್ಷಕಾರರು ಬಿಡ್ತಾರ ನಮ್ಮನ್ನು? ನೋಡ್ರಿ, ಏನು ಮಧ್ವಿಜ ಅಂತೀರಿ. ಅದಲ್ಲಿ ಮಧ್ವರಾಯರ ತಂದೆ ಹೆಸರೇ ಹೇಳಿಲ್ಲ. ಇದೇನು ಮಧ್ವಿಜಯ ಆಯಿತು? ಇತಿಹಾಸವನ್ನು ಹೇಳ್ತಾರೆ ಅಂತ ಹೊರಟು ತಂದೆ ತಾಯಿ ಹೆಸರನ್ನೇ ಪರಿಚಯ ಮಾಡಲಿಲ್ವಲ್ಲ ಅಂತಂದರೆ ಅದಕ್ಕೆ ಅನೇಕ ಸಮಾಧಾನಗಳನ್ನು ಕೊಡಲಿಕ್ಕೆ ಅವಕಾಶ. ಯಾಕೆ ಹೇಳಿಲ್ಲ ಅಂತಂದು ನೋಡಿ, ಒಂದು ಗ್ರಂಥವನ್ನು ಹಿಡಿದು ನಿರ್ಣಯ ಮಾಡಲಿಕ್ಕೆ ಬರೋಲ್ಲ. ಇದು ನಾವು ಚೆನ್ನಾಗಿ ತಿಳಿಬೇಕಾದ್ದು ಒಂದು ಅಂಶ. ಇನ್ನೆರಡನೇದು, ನೇರವಾಗಿ ಹೆಸರನ್ನು ಯಾಕೆ ಹೇಳಲಿಲ್ಲ ಅಂತಂದರೆ ಜಗತ್ತಿನಲ್ಲಿ ಯಾರು ಯಾವ ನಾಮದಿಂದ ಪ್ರಸಿದ್ಧಿಯನ್ನು ಹೊಂದಿರ್ತಾರೋ ಅದೇ ಹೆಸರಿಂದಲೇ ಅವರನ್ನು ಕರೀತಕ್ಕಂಥದ್ದು ವಾಡಿಕೆ. ಈಗ ನಮಗೆ ಸುಮ್ಮನೆ ನೋಡಿ, ಲೋಕದಲ್ಲಿ ವಿಶ್ವೇಶತೀರ್ಥರು ಅಂದೆ ಯಾರು ಅಂತೆ ಒಂದು ನಿಮಿಷ ತಲೆ ಕೆಲಸ ಕೊಡಬೇಕು. ಪೇಜಾವರ ಸ್ವಾಮಿಗಳು, ಪೇಜಾವರದವರ ನೀವು ಹೇಳಿದ್ದು ಅಂತ ಬಂದ್ಬಿಡ್ತು. ಹೌದಾ? ಅವ್ರ ಹೆಸರೇನು ಪೇಜಾವರನ? ಅಲ್ಲ, ಆ ಮಠದ ಯತಿಗಳವರು. ಅದಕ್ಕೆ ನಾವೇನಂತ ಕರೆದು ಅವ್ರನ್ನ ಪೇಜಾವರ ಸ್ವಾಮಿಗಳು ಅಂತಲೇ ಕರೆದದ್ದು ನಾವು. ಹೌದೋ ಇಲ್ಲೋ? ಎಲ್ಲಿ ನಾವು ಎಷ್ಟು ಕಡೆಯಲ್ಲಿ ವಿಶ್ವೇಶತೀರ್ಥರು ಅಂತ ನಾವು ಸಂಬೋಧನೆ ಮಾಡ್ತೇವಪ್ಪ, ಎಲ್ಲರೂ ಅದು ಪ್ರಚಲಿತಿಗೆ ಬಂದಿದೆಯೇನು? ಅದು ಪ್ರಚಲಿತಿಗೆ ಬಂದಿಲ್ಲ ಅಂದ ಮಾತ್ರಕ್ಕೆ ಅವ್ರಿಗೆ ಹೆಸರಿಲ್ಲ ಅಂತ ಅರ್ಥನೇನು? ಯಾಕೆ ಈ ವಿಷಯವನ್ನು ಒತ್ತಿ ಹೇಳ್ತಾ ಇದ್ದೇವೆ ಅಂತ ಅನೇಕ ಮಂದಿ ಇದನ್ನು ಪೂರ್ವಪಕ್ಷ ಮಾಡಿದ್ದಾರೆ ಇತ್ತೀಚೆಗೆ. ಅದಕ್ಕಾಗಿ ಇದಕ್ಕೆ ಉತ್ತರ ಕೊಡ್ತಾ ಇದ್ದೇವೆ. ಹೀಗೆ ತತ್ಕ್ರಮದಿಂದ ಅಲ್ಲಿ ಯಾವುದರಿಂದ ಅವರು ಪ್ರಸಿದ್ಧಿಯನ್ನು ಹೊಂದಿರ್ತಾರೋ ಅದೇ ಹೆಸರನ್ನು ಹೇಳ್ತಕ್ಕಂಥದ್ದು ಒಂದು ಲೋಕದ ಒಂದು ವಾಡಿಕೆ. ಆದರೆ ದೊಡ್ಡವರ ಹೆಸರನ್ನು ಹಾಗೆ ನೇರವಾಗಿ ನಾವು ಸಂಬೋಧನೆ ಮಾಡಬಾರದು ಅನ್ನೋದು ಇನ್ನೊಂದು ಕ್ರಮ. ಆದರೆ ಇದಕ್ಕೆ ಪ್ರಬಲವಾದ ಪೂರ್ವಪಕ್ಷವನ್ನು ನಮಗೆ ಮಾಡ್ತಾ ನೋಡ್ರಿ, ನೀವು ಒಂದು ಇತಿಹಾಸವನ್ನು ಹೇಳ್ತೇವೆ ಅಂತ ಹೊರಟಾಗ ಅವ್ರ ಹೆಸರು ಹೇಳೋದು, ದೊಡ್ಡವರ ಹೆಸರು ಹೇಳೋಲ್ಲ, ಇದು ಎಷ್ಟು ಸಮಂಜಸ ಅಂತಂದರೆ ಅದಕ್ಕೆ ತಿಳಿಸ್ಕೊಟ್ರು. ಯಾಕೆ ಹೇಳಿಲ್ಲಪ್ಪ? ನಾವು ಹೇಳಿದ್ದೇವೆ ಅಂತ. ಅಲ್ಲಿ ಎಲ್ಲಿ ಹೇಳಿದ್ದೀರಿ? ಮಧ್ಯಗೇಹ ಭಟ್ಟರು ಅಂತಲೇ ಎಲ್ಲ ಕಡೆಯಲ್ಲಿ ಇದೆಯಲ್ಲ ಅಂತಂದರೆ ಮಧ್ವವಿಜಯ ಆದ ಮೇಲೆ ರಚನೆ ಆದ ಗ್ರಂಥ ಯಾವುದು? ಮಣಿಮಂಜರಿ. ಮಣಿಮಂಜರಿಯ 8ನೇ ಸರ್ಗದ ಕೊನೆಯ ಭಾಗದಲ್ಲಿ ನಾರಾಯಣ ಪಂಡಿತಾಚಾರ್ಯರು ಎಷ್ಟು ಮಾರ್ಮಿಕವಾಗಿ ತಾವು ಶಬ್ದ ಪ್ರಯೋಗವನ್ನು ಮಾಡ್ತಾರೆ ಅಂತಂದರೆ, ಏನು ಶ್ರೀಮದ್ ಆಚಾರ್ಯರು ತಾವೊಂದು ತಮ್ಮ ಜೀವಿತ ಕಾಲದಲ್ಲಿ ಒಂದು ಧಾಟಿಯನ್ನು ಹಿಡಿದಿದ್ರೋ ಅದೇ ಕ್ರಮವನ್ನೇ ನಾರಾಯಣ ಪಂಡಿತಾಚಾರ್ಯರು ತಾವು ಪ್ರಯೋಗ ಮಾಡ್ತಾ ಶ್ರೀಮದ್ ಆಚಾರ್ಯರು ಅರ್ಥಾತ್ ವಾಸುದೇವಾಚಾರ್ಯರ ತಂದೆಯ ಹೆಸರೇನು ಅನ್ನೋದನ್ನು ತಿಳಿಸ್ತಾರೆ ನಮಗೆ. ಅದು ಹೇಗೆ ಅಂತಂದರೆ, ಮಧ್ವರಾಯರ ಕ್ರಮವನ್ನು ಹೇಳಿ ಆಮೇಲೆ ಆ ಕ್ರಮವನ್ನು ಹೇಳಿದೆ. ತಮ್ಮ ಮೊದಲನೇ ಆಶ್ರಮ ಶಿಷ್ಯರಿಗೆ ಏನಂತ ಹೆಸರು ಕೊಟ್ಟರು? ಆಚಾರ್ಯರ ಪ್ರಪ್ರಥಮ ಆಶ್ರಮ ಶಿಷ್ಯರು ಯಾರು? ಪದ್ಮನಾಭ ತೀರ್ಥರು ಅಲ್ವಾ? ಪದ್ಮನಾಭ ತೀರ್ಥರು ಅಂತಲೇ ಯಾಕೆ ಹೆಸರು ಕೊಟ್ಟರು? ಸುಮ್ಮನೆ ತಲೆಗೆ ಬಂತು ಕೊಟ್ಟರು ಅಲ್ಲ, ಅದರಲ್ಲಿ ಒಂದು ತಾತ್ಪರ್ಯ ಇದೆ. ಪರಮಾತ್ಮನ ಮೊದಲ ರೂಪ ಯಾವುದು? ಪದ್ಮನಾಭ. ನಮ್ಮ ಮೊದಲನೇ ಶಿಷ್ಯರು ಯಾರು? ಪದ್ಮನಾಭ. ಇವರಿಂದ ಮೊದಲು ಕಾರ್ಯಗಳು ಯಾವ್ದು ನಡೆಯುತ್ತೆ? ಇಡೀ ನಮ್ಮ ಮಧ್ವ ಪರಂಪರೆಯಲ್ಲೇ ಮೊದಲಿಗೆ ವೃಂದಾವನ ಅನ್ನೋ ಶಬ್ದ ಹೊರಟಿದ್ಯಾರಿಂದ? ಪದ್ಮನಾಭ ತೀರ್ಥರಿಂದ. ಅಲ್ಲಿ ತನಕ ವೃಂದಾವನ ಶಬ್ದವೇ ಇರಲಿಲ್ಲ. ನೋಡಿ, ವೃಂದಾವನ ಅಂತ ಮೊದಲು ಯಾರಿಂದ ಬಂತು? ಪದ್ಮನಾಭ ತೀರ್ಥರಿಂದ. ಇನ್ನು ಆಚಾರ್ಯರ ಅನ್ವ್ಯಾಖ್ಯಾನಾದಿ ಗ್ರಂಥಕ್ಕೆ ಅದಕ್ಕೆ ಏನು ತಾವೊಂದು
ಆ ಟೀಕೆಯನ್ನು ಬರೆದಿರ್ತಕ್ಕಂಥವರ ಮೊದಲಿಗರು ಯಾರು? ಪದ್ಮನಾಭ ತೀರ್ಥ. ನೋಡಿ, ಅಲ್ಲೂ ಕೂಡ ಏನಾಯಿತು? ಮೊದಲು ಬಂತು. ತಮ್ಮ ಮೊದಲನೇ ಶಿಷ್ಯರು ಅಲ್ಲೂ ಮೊದಲು ಬಂತು. ದೇವರ ಮೊದಲು ರೂಪ ಯಾವುದು? ಪದ್ಮನಾಭ. ಹಾಗಾದರೆ ಇಲ್ಲಿ ಪದ್ಮನಾಭ ತೀರ್ಥರು ಅಂತ ಹೇಳೋ ಕಾಲಕ್ಕೆ ಅಲ್ಲಿ ದೇವರ ರೂಪ ಮೊದಲು, ಇಲ್ಲೂ ತಮ್ಮ ಶಿಷ್ಯರಲ್ಲಿ ಮೊದಲು ಅಧ್ಯಾಪಿ ಯಾರು? ಈ ನಮ್ಮ ಪದ್ಮನಾಭ ತೀರ್ಥರು. ಹೀಗೆ ಅದನ್ನು ವಿಶೇಷವಾಗಿ ಸಂಯೋಜನವನ್ನು ಮಾಡ್ತಾ ಆಚಾರ್ಯರು ಯಾವ ಒಂದು ಕ್ರಮವನ್ನು ತೋರಿದ್ದಾರೋ ಅದರಂತೆ ನಮ್ಮ ನಾರಾಯಣ ಪಂಡಿತಾಚಾರ್ಯರೂ ಕೂಡ ಏನಂತ ಶಬ್ದ ಪ್ರಯೋಗ ಮಾಡಿದ್ರು ಮಣಿಮಂಜರಿಯಲ್ಲಿ ಅಂತಂದರೆ ನಾರಾಯಣ ಪ್ರೋದ್ಭವ ಅಂತ ಒಂದು ಶಬ್ದವನ್ನು ಹಾಕ್ಬಿಟ್ಟು. ಏನು ಈ ಶಬ್ದಾರ್ಥ ಏನು? ನಾರಾಯಣ ಪ್ರೋದ್ಭವ, ಭವ ಹುಟ್ಟಿದರು ಅಂತ ಒಂದು ಅರ್ಥ. ಮಗ, ಭವ ಅಂದರೆ ಏನು? ಮಗ ಅಂತ. ಹೌದಾ? ಹುಟ್ಟಿದರು. ಆಯ್ತಾ? ಈಗ ಪರಮಾತ್ಮನ ರೂಪಗಳು ಯಾವ ರೂಪ ಎಲ್ಲಿಂದ ಬಂತು ಅಂದರೆ ಮೂಲ ರೂಪ ಯಾವುದು? ನಾರಾಯಣ. ನಾರಾಯಣ ರೂಪದಿಂದ ಹೊರಟಿದ್ಯಾವುದು? ವಾಸುದೇವ ರೂಪ. ಹೌದಾ? ವಾಸುದೇವ, ಅನಿರುದ್ಧ, ಪ್ರದ್ಯುಮ್ನ, ಸಂಕರ್ಷಣ, ಹೀಗೆಲ್ಲ ಭಗವದ್ ರೂಪಗಳು ಹೊರಟು. ಹಾಗಾದರೆ ಈ ನಾರಾಯಣ ರೂಪದಿಂದ ಹೊರಟಂತಹ ರೂಪ ಯಾವುದು? ವಾಸುದೇವ ರೂಪ. ಈಗ ಮಧ್ವರಾಯರು ಅವತಾರ ಮಾಡಿದಾಗ ಅವರ ಜನ್ಮನಾಮ ಏನು? ವಾಸುದೇವ. ಹಾಗಾದರೆ ಈ ವಾಸುದೇವ ಯಾರಿಂದ ಪ್ರಕಟನಾದ? ನಾರಾಯಣನಿಂದ ಪ್ರಕಟನಾದ. ಹಾಗಾದರೆ ಮಧ್ಯಗೇಹ ಭಟ್ಟರ ಹೆಸರೇನಾಯಿತು? ನಾರಾಯಣಾಚಾರ್ಯರು. ಅದಕ್ಕೆ ನಾರಾಯಣ ಪ್ರೋದ್ಭವ. ನೋಡ್ರಿ, ಹಿಂಗೆ ಶಬ್ದವನ್ನು ಪ್ರಯೋಗ ಮಾಡಿ ಇಷ್ಟು ಕ್ರಮದಲ್ಲಿ ನಮಗೆ ಹೇಳ್ತಾ, ಅಲ್ಲಪ್ಪ ನಾವು ಮಂದಮತಿಯರಿದ್ದೇವೆ, ನಮಗೆ ನೇರವಾಗಿ ಶಬ್ದ ಪ್ರಯೋಗ ಮಾಡಬೇಕ್ರಿ, ಅದು ಚಂದ ನಮಗೆ. ಅದು ಬಿಟ್ಬಿಟ್ಟು ನಾರಾಯಣ ಪ್ರೋದ್ಭವ ಹಿಂಗೆಲ್ಲ ಹೇಳಿದ್ರಿ, ನಾವು ಹಿಂಗಪ್ಪ ಇದನ್ನು ಅರ್ಥ ಮಾಡಬೇಕು ಅಂತಂದರೆ ಮಧ್ಯಗೇಹ ಭಟ್ಟರು ಅಂತ ಹೇಳಿದ್ದು ಸುಮ್ಮನೆ ಒಂದು ನಾಮ ಅಂತ, ಮಧ್ಯದಲ್ಲಿ ಮನೆ ಇತ್ತು ಅದಕ್ಕೆ ಮಧ್ಯಗೇಹ ಭಟ್ಟರು, ಹಂಗೆ ಅರ್ಥ ಮಾಡಲಿಲ್ಲ. ಅಪರೋಕ್ಷ ಜ್ಞಾನಿಗಳೆಲ್ಲ ಒಂದೊಂದು ಶಬ್ದವನ್ನು ಆಡಬೇಕಾದರೆ ತುಲನೆ ಮಾಡಿ ಶಬ್ದ ಪ್ರಯೋಗ ಮಾಡ್ತಾ ಇತ್ತು. ಕಾರಣ ವಾಯುದೇವರನ್ನ ಉಪನಿಷತ್ತು ತಾನು ಕರೆದದ್ದೇನಂತ? ಮಧ್ಯಮ ಪ್ರಾಣ. ವಾಯುದೇವರಿಗೇನು ಹೆಸರು? ಮಧ್ಯಮ ಪ್ರಾಣ ಅಂತ ಹೆಸರು. ಅಂತ ತಲೆಗೆ ವಿಷಯ ಬಂತೀಗ ನಮಗೆ. ಯಾಕೆ? ವಾಯುದೇವರು ಮುಖ್ಯ ಪ್ರಾಣ ತಾನೇ, ನೀವೇನವರನ್ನು ಮಧ್ಯಮ ಪ್ರಾಣ ಅಂತ ಇದ್ದೀರಿ ಅಂತಂದರೆ ಅದಕ್ಕೆ ತಿಳಿಸ್ಕೊಟ್ರು ನಮಗೆ. ವಾಯುದೇವರು ಮುಖ್ಯ ಪ್ರಾಣನೋ ಮಧ್ಯಮ ಪ್ರಾಣ? ಇದು ಹೇಗೆ? ಎರಡು ಅಂದರೆ ಹೇಗೆ? ಯಾವ್ದಾದ್ರು ಒಂದು ಕೂಡಿಸ್ಬೇಕಪ್ಪ, ನೀವು ಎರಡು ಅಂದ್ಬಿಟ್ರೆ ಅದು ಹೆಂಗ್ರಿ ಅಂತಂದರೆ ಎರಡೂ ಕೂಡತ್ತಂತೆ. ನೋಡ್ರಿ, ಮಧ್ಯಮ ಪ್ರಾಣ ಯಾವಾಗ ಅವರು ಮಧ್ಯಮ ಪ್ರಾಣ ಅಂತ ಯಾಕೆ ಕರೆಸ್ಕೊತಾ ಇದ್ದಾರೆ? ಅದಕ್ಕೂ ಮಧ್ಯಗೇಹ ಭಟ್ಟರು ಅನ್ನೋ ಶಬ್ದಕ್ಕೂ ಏನು ಸಂಬಂಧ? ನೋಡ್ರಿ, ಮಧ್ವೈಜ ಅಷ್ಟು ಸುಲಭ ಅಲ್ಲ, ಎಷ್ಟು ಜಿಜ್ಞಾಸೆ ಕೊಡ್ತದೆ ನಮಗೆ. ಹೀಗೆ ಏತತ್ ಕ್ರಮದಿಂದ ಹೇಳ್ತಾ ಅಲ್ಲಿ ಮೊದಲಿಗೆ ನಾವು ಪರಿಷ್ಕಾರ ಮಾಡಬೇಕಾದದ್ದು ಯಾವುದು? ಈಗ ವಾಯುದೇವರು ಮುಖ್ಯ ಪ್ರಾಣನೋ ಮಧ್ಯಮ ಪ್ರಾಣನೋ? ಉಪನಿಷತ್ತು ಮಧ್ಯಮ ಪ್ರಾಣ ಅಂತಲೂ ಕರೆದಿದೆ. ದಾಸಾಹಿತ್ಯದಲ್ಲಿ ನೋಡಿದ್ರಂತೂ ನೇರವಾಗಿ ವಾಯುದೇವರನ್ನ ಸ್ವಾಮಿ ಮುಖ್ಯ ಪ್ರಾಣ ನಿನ್ನ ಮರೆಬರ ಗಂಟಲಗಾಣ, ನೋಡಿ ಹಿಂಗೆ ಹೇಳೇ ಬಿಡ್ತು. ಮುಖ್ಯ ಪ್ರಾಣ ಅಂತ ಕರೆದೇ ಬಿಟ್ರು. ಇಲ್ಲಿ ನೋಡಿದ್ರೆ ಮಧ್ಯಮ ಪ್ರಾಣ ಅಂತ ಇದ್ದೀರಿ. ಏನಿದೆ ತಾತ್ಪರ್ಯ ಅಂತಂದ್ರೆ ಅದಕ್ಕೆ ತಿಳಿಸಿದ್ರು. ವಾಯುದೇವರು ಮುಖ್ಯ ಪ್ರಾಣ ಶಬ್ದ ವಾಚ್ಯರು ಯಾವಾಗ, ಮಧ್ಯಮ ಪ್ರಾಣ ಅಂತ ಯಾವಾಗ ಕರೆಸ್ಕೊಂತಾರೆ, ಇದನ್ನು ನಾವು ಪರಿಷ್ಕಾರ ಮಾಡಿ ಸಮಗ್ರ ಜೀವಕೋಟಿಯನ್ನು ನಾವು ತಗೊಂಡಾಗ, ಯಾವುದು ಬ್ರಹ್ಮಾಂಡವನ್ನು ನಾವು ಸಮಗ್ರವಾಗಿ ಜೀವಕೋಟಿಯನ್ನು ನಾವು ತಗೊಂಡಾಗ ಇಡೀ ಜೀವಕೋಟಿಗೆ ಪ್ರಾಣಧಾರಕರು ಯಾರು? ವಾಯುದೇವರು. ಹೌದಾ? ಇದನ್ನೇ ಮಂತ್ರಾಲರಾಯರು ಪ್ರಾತಃ ಸಂಕಲ್ಪ ಗದ್ಯದಲ್ಲಿ ಏನು ಹೇಳಿದ್ದಾರೆ? ಅನಂತ ಜೀವ ನಿಯಾಮಕ ಶಬ್ದ ಹಾಕಿತ್ತು. ಅನಂತ ಜೀವರಲ್ಲಿ ನಿಂತು, ಇದನ್ನೇ ಮಧ್ವೀಚದಲ್ಲೂ ಹೇಳ್ತಾರಲ್ಲ ನಮಗೆ. ಹಿಂದೆ ನಾವು ಹೇಳಿದ್ದೇವೆ, ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ ಕಿಂ ತತ್ರ ಚಿತ್ರಂ ಚರಿತಂ ನಿವೇದ್ಯಂ. ಉಚ್ಚಾವಚಾಯೇನ ಸಮಸ್ತ ಚೇಷ್ಟಾ, ಏನೇನು ಕ್ರಿಯೆಗಳಿದೆ ಈ ಶರೀರದಲ್ಲಿ ಅದೆಲ್ಲವನ್ನೂ ಕೂಡ ವಾಯುದೇವರು ತಾವು ಮಾಡ್ತಾರೆ. ಆದ್ದರಿಂದ ವಾಯುದೇವರೇನಾದರೂ ಮುಖ್ಯ ಪ್ರಾಣನಾದ. ಹೌದಾ? ನಿಮ್ಮಲ್ಲೆಲ್ಲ ಅನಂತ ಜೀವರಾಶಿಗಳಲ್ಲಿ ದೇವತೆಗಳಿಂದ ಹಿಡಿದು ಎಲ್ಲರಲ್ಲೂ ಉಸಿರಾಟ ಮಾಡಿಸೋರು ಯಾರು? ವಾಯುದೇವರು. ಇದು ನಿರ್ವಿವಾದ.
ಎಲ್ಲ ಜೀವಗಣದಲ್ಲೂ ವಾಯುದೇವರು ಉಸಿರಾಟವನ್ನು ಮಾಡಿಸಿದ್ರೆ ಈ ವಾಯುದೇವರಲ್ಲಿ ಯಾರು ಮಾಡಿಸ್ತಾರೆ? ಪರಮಾತ್ಮ ಮಾಡಿಸ್ತಾರೆ. ಯಾರು ಜಗತ್ತಿಗೆ ಪ್ರಾಣದಾತರಾಗಿದ್ದಾರೋ ಅಂತಹ ಮುಖ್ಯ ಪ್ರಾಣನಿಗೂ ಪ್ರಾಣದಾತನು ಯಾರೋ ಆ ಪರಮಾತ್ಮನೇ ಮುಖ್ಯ ಪ್ರಾಣ ಶಬ್ದವಾಚ್ಯನಾದ. ವಾಯುದೇವರೇನಾದರೂ ಆಗ ಮಧ್ಯಮ ಪ್ರಾಣನಾದ. ಕೇವಲ ಜೀವಕೋಟಿಯನ್ನು ತಗೊಂಡಾಗ ವಾಯುದೇವರು ಮುಖ್ಯ ಪ್ರಾಣ, ಲಕ್ಷ್ಮೀನಾರಾಯಣರನ್ನೂ ಸೇರಿಸ್ಕೊಂಡಾಗ ವಾಯುದೇವರು ಮಧ್ಯಮ ಪ್ರಾಣನಾದ. ಆದ್ದರಿಂದ ವಾಯುದೇವರು ಮಧ್ಯಮ ಪ್ರಾಣನೂ ಹೌದು, ಮುಖ್ಯ ಪ್ರಾಣನೂ ಹೌದು. ಸರಿ, ಅದಕ್ಕೂ ಮಧ್ಯಗೇಹ ಭಟ್ಟರಿಗೂ ಏನು ಸಂಬಂಧ? ಈಗ ಆ ವಿಷಯಕ್ಕೆ ಬರಬೇಕು ನಾವು, ಹೌದಾ? ಅದಕ್ಕೆ ಹಂತ ಹಂತವಾಗಿ ನೋಡ್ರಿ, ಮಧ್ವರಾಯರ ಅವತಾರ ಮಾಡೋ ಕಾಲಕ್ಕೆ ಬಿಂಬೋಪಾಸನೆ ನಡೆಸಿರ್ಬೇಕು ನಮ್ಮಿಂದ. ಅಂತಹ ಕ್ರಮ ಕೊಟ್ಟಿರ್ತಕ್ಕಂಥವರು ಪೂಜ್ಯಶ್ಚ ಭಗವಾನ್ ವಿಷ್ಣು ಚಕ್ರಾಬ್ಜಾಬ್ದಿಕ ಮಂಡಲಿ. ಆ ದೇವರ ಉಪಾಸನೆ ಅಂತಂದರೆ ನಮ್ಮ ಶರೀರಗತವಾಗಿ ನಾವು ಉಪಾಸನೆ ನಡೆಸಬೇಕು ಅಂತ ಏನು ನಮಗೆ ತಿಳಿಸ್ಕೊಟ್ಟಿದ್ದಾರೆ. ಏತತ್ ಕ್ರಮದಿಂದ ಮುಖ್ಯ ಪ್ರಾಣ ದೇವರು ತಾವು ನಮ್ಮ ಶರೀರದಲ್ಲಿ ಎಲ್ಲಿದ್ದಾರೆ? ಮಧ್ಯದಲ್ಲಿ ಇದ್ದಾರೆ. ಮಧ್ಯ ಗೇಹ, ಶರೀರ. ಗೇಹ ಅಂದರೆ ಮನೆ. ಮನೆ ಅಂದರೆ ನಮಗೆ ನಿಮಗೆ ಯಾವುದು ಮನೆ? ಈ ಶರೀರವೇ ಮನೆ ನಮಗೆ, ಹೌದಾ? ಹಾಗಾದರೆ ಈ ಗೇಹವೆಂಬ ಮನೆಯಲ್ಲಿ, ಶರೀರದಲ್ಲಿ ವಾಯುದೇವರು ಮಧ್ಯವರ್ತಿಗಳಾಗಿ ಇದ್ದಾರೆ. ಅದಕ್ಕೆ ಅವರು ಮಧ್ಯಮ ಪ್ರಾಣ. ಹೇಗೆ ಮಧ್ಯಮ ಪ್ರಾಣ? ಪರಮಾತ್ಮ ಹೇಗಿದ್ದಾನೆ? ಹೀಗೆ ಕೂತಿದ್ದಾನೆ, ಹೌದಾ? ನಮ್ಮ ಬಿಂಬರೂಪ. ಆ ಬಿಂಬರೂಪದ ಅಡಿದಾಬರೆಗಳಲ್ಲಿ ಯಾರು ಕೂತಿದ್ದಾರೆ? ವಾಯುದೇವರು ಕೂತಿದ್ದಾರೆ, ಹೌದಾ? ಇನ್ನು ನಾವೆಲ್ಲಿ ಕೂತಿದ್ದೇವೆ? ನಾವು ಮಠದಲ್ಲಿ ಕೂತಿದ್ದೇವೆ ಅನ್ಬೇಡಿ, ಮತ್ತೆ ಜೀವ, ಹೌದಾ? ವಾಯುದೇವರ ಪಾದದ ಆ ಉಂಗುಟಗಳ ಮಧ್ಯದಲ್ಲಿ ಜೀವ ಕೂತಿದ್ದಾನೆ, ಹೌದಾ? ಹಾಗಾದ್ರೆ ಜೀವ ಇಲ್ಲಿ, ಪರಮಾತ್ಮ ಇಲ್ಲಿ, ಮಧ್ಯದಲ್ಲಿ ಯಾರು? ವಾಯುದೇವರು, ಹೌದಾ? ಹಾಗಾದ್ರೆ ವಾಯುದೇವರೇನಾದರೂ ಈ ಗೇಹದಲ್ಲಿ ಮಧ್ಯದಲ್ಲಿ ಇದ್ದಾರೆ. ಯಾರು ನಮ್ಮ ನಿಮ್ಮ ಶರೀರದಲ್ಲಿ ಮಧ್ಯದಲ್ಲಿ ಸ್ಥಿತರಾಗಿದ್ದಾರೋ ಅಂತಹ ಮಧ್ಯಗೇಹನಾದ ವಾಯುದೇವರನ್ನ ಜಗತ್ತಿಗೆ ಕೊಟ್ಟಂತಹ ನಮ್ಮ ಮಧ್ಯಗೇಹ ಭಟ್ಟರಿಗೆ ಇನ್ನೊಂದು ಹೆಸರು ಕೊಡಲಿಲ್ಲ. ನೀವು ಮಧ್ಯಗೇಹ ಭಟ್ಟರೇ ಸರಿ ಅಂತನ್ಬಿಟ್ರು. ಯಾಕೆ ಅಂದರೆ ಮಧ್ಯಗೇಹ ವಾಚ್ಯರಾದ ವಾಯುದೇವರನ್ನ ಜಗತ್ತಿಗೆ ಕೊಟ್ಟವರು. ಆದ್ದರಿಂದ ನೀವು ಮಧ್ಯಗೇಹ ಭಟ್ಟರೇ ಸರಿ ಅನ್ನೋ ಒಂದು ಕ್ರಮದಲ್ಲಿ ಅವರ ನೈಜ ನಾಮವನ್ನು ತಿಳಿಸದೆ ಅವರ ಆ ಒಂದು ಉಪನಾಮವನ್ನೇ ಹಿಡಿದು ಅವರಲ್ಲಿರ್ತಕ್ಕಂತಹ ಆ ಒಂದು ಲಕ್ಷಣದಿಂದಾಗಿ ನಮ್ಮ ನಿಮ್ಮ ಬಿಂಬೋಪಾಸನೆ ನಡಿಬೇಕು ಅನ್ನೋ ಒಂದು ಅಂಶವನ್ನೇ ನಮಗೆ ತಿಳಿಸ್ತಾ ಮುಂದಿನ ಭಾಗದಲ್ಲಿ ಆ ವಾಯುದೇವರು ಅವತಾರವನ್ನು ನಡೆಸಬೇಕಾದರೆ ಹೇಗೆ ಬಂದರು, ಅವ್ರಿಗೆ ಗರ್ಭವಾಸಾದ ದುಃಖಗಳಿದೆಯಾ? ಆ ಒಂದು ದುಃಖ ಇದೆ ಅಂದರೆ ನಮ್ಮಂತಾಗುವುದು. ಹಾಗಾದ್ರೆ ಗರ್ಭ ಪ್ರವೇಶ ಮಾಡಿದ್ರೋ ಇಲ್ವೋ? ಪ್ರವೇಶ ಮಾಡಿದ್ದಾರೆ, ದುಃಖಾದಿಗಳಿಲ್ಲ. ಇದನ್ನು ಹೇಗೆ ನಾವು ತಗೋಬೇಕು? ಇದಕ್ಕೆ ಮಧ್ವವಿಜಯ ಯಾವ ಕ್ರಮದಲ್ಲಿ ನಮ್ಮ ಸಮಾಧಾನವನ್ನು ತಿಳಿಸಿದೆ. ಆ ಎಲ್ಲ ಅಂಶವನ್ನು ಕೂಡ ಇನ್ನು ಅವತಾರ ಮಾಡೋ ಕಾಲಕ್ಕೆ ಮಧ್ಯಗೇಹ ಭಟ್ಟರಿಗಿದ್ದಂತಹ ಒಂದು ಸಂಶಯ, ಇನ್ನೂ ಕೂಸನ್ನು ನೋಡಿಲ್ಲ, ಬರೀ ಕೇಳಿದ್ದು ಮಾತ್ರ. ನಿಮಗೆ ಗಂಡು ಮಗುವಿನ ಜನನ ಆಗಿದೆ, ಶ್ರವಣ ಮಾಡಿದ್ರು, ಶ್ರವಣ ಮಾತ್ರೇನ ಅವರಿಗಿದ್ದಂಥ ಒಂದು ಸಂಶಯ ನಿರಸನ ಆಯಿತು. ಇದು ವಿಶ್ವಗುರುವರು ವಿಶುದ್ಧ. ವಾಯುದೇವರು ಅವತಾರ ಮಾಡಿದ್ದಾರೆ ಅಂತ ಅದನ್ನು ಕೇಳೋ ಕಾಲಕ್ಕೆ ಅವರಲ್ಲಿದ್ದಂಥ ಒಂದು ಸಂಶಯ ಜ್ಞಾನ ನಿವೃತ್ತಿ ಆಯಿತು ಅಂತಂದರೆ ಇನ್ನೆಂತಹ ಒಂದು ಜ್ಞಾನದ ಪ್ರವೃತ್ತಿ ನಮ್ಮ ಮುಖ್ಯ ಪ್ರಾಣ ದೇವರಲ್ಲಿ. ಆ ಎಲ್ಲ ಅಂಶವನ್ನು ಯಥಾಮತಿ ಯಥಾಶಕ್ತಿ ನಾಳೆ ದಿವಸ ಕಥಾ ಭಾಗದಲ್ಲಿ ನೋಡೋಣ ಅಂತ ಹೇಳ್ತಾ ಸರ್ವಂ ಶ್ರೀ ಕೃಷ್ಣಾರ್ಪಣಮಸ್ತು. ಹರಯೇ ನಮಃ.